ಇಲ್ಲಿವರೆಗೆ ನಾವು ಏನೇನ್ ಚರ್ಚೆ ಮಾಡಿದ್ದೀವಿ ಯಾರಾದ್ರೂ ಹೇಳ್ಬೋದಾ? ಲಾಸ್ಟ್ ಕ್ಲಾಸ್ ನಲ್ಲಿ ರಿಕ್ಯಾಪ್. ನಿಂದನೆ ಬಗ್ಗೆ ಯಾರು ಹೇಳ್ಬೋದು? ಹೇಗೆ ನಾವು ನಿಂದನೆಯನ್ನ ಅವಾಯ್ಡ್ ಮಾಡಬೇಕು? ನರಸಿಂಹಗೌಡರಿ ಪ್ರಭು ಬಂದಿಲ್ಲ? ಅವ್ರ ಮದುವೆಗೇನೋ ಇದಕ್ಕೆ ಹೋಗಿದ್ರಲ್ವಾ? ಓಕೆ. ಅನುತ್ತಮ ವಿಲಾಸಿನಿ ಮಾತಾಜಿ, ನಿಂದನೆ ಬಗ್ಗೆ ತಾವೇನು ಇದು ಮಾಡ್ಕೊಂಡಿದ್ದೀರಿ, ಅರ್ಥ ಮಾಡ್ಕೊಂಡಿದ್ದೀರಿ? ಹರೇ ಕೃಷ್ಣ ಪ್ರಭು. ಎಸ್ ಪ್ರಭು, ಯಾವಾಗ್ಲೂ ಭಕ್ತ ಹೇಗೆ ನಮ್ರರಾಗಿರ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡೆ. ಅಂದ್ರೆ ಈಗ ಹೇಳ್ತಾರಲ್ಲ ಪ್ರಭು, ಚೈತನ್ಯ ಮಹಾಪ್ರಭು ತೃಣಾದಪಿ ಸುನೀಚೇನ ತನುರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೆಯ ಸದಾಹರಿ. ಹಂಗೆ ಈಗ ಒಬ್ಬ ಭಕ್ತ ಹೇಗೆ ಎಷ್ಟು ತಾಳ್ಮೆಯಿಂದ ಇರ್ಬೇಕು ಅಂತಂದ್ರೆ, ಒಂದು ಹುಲ್ಲು ಕಡ್ಡೆಗಿಂತಲೂ ಅವನು ಹೆಚ್ಚು ನಮ್ರನಾಗಿರ್ಬೇಕು ಅಂತಂದ್ರೆ, ಮರಕ್ಕಿಂತನೂ ಹೆಚ್ಚು ತಾಳ್ಮೆ ಉಳ್ಳನವನಾಗಿರ್ಬೇಕು ಅಂತ ಹೇಳಿ ನಾನು ತಿಳ್ಕೊಂಡೆ ಪ್ರಭು, ಚೈತನ್ಯ ಮಹಾಪ್ರಭು ಹೇಳೋ ರೀತಿಯಾಗಿ. ಆಮೇಲೆ ಈ ಭಕ್ತರಾದವರು ಎಷ್ಟು ವಿನಯಶೀಲರಾಗಿರ್ತಾರೆ, ಆಮೇಲೆ ಸಾಧು ಸ್ವಭಾವದವರಾಗಿರ್ತಾರೆ ಅನ್ನೋದ್ರ ಬಗ್ಗೆನೂ ಸಹಿತ ನಾನು ಅರ್ಥ ಮಾಡ್ಕೊಂಡೆ ಪ್ರಭುಜಿ. ಬಟ್ ವೈಷ್ಣವರು ಎಷ್ಟೇ ಅವರು ಒಂದು ಅವಮಾನ ಆಗಿರ್ಬೋದು, ಆಮೇಲೆ ಏನೇ ಒಂದು ನಿಂದನೆ ಆಗಿರ್ಬೋದು, ಎಲ್ಲದನ್ನು ಸಹಿತ ಸಹಿಸ್ಕೊಳ್ತಕ್ಕಂತ ಒಂದು ಸನ್ನಿವೇಶವನ್ನು ಸಹಿತ ಅವರು ಅರ್ಥ ಮಾಡ್ಕೊಳ್ತಕ್ಕಂತ ಒಂದು ಸಾಮರ್ಥ್ಯವನ್ನ ಹೊಂದಿರ್ತಾರೆ ಅನ್ನೋದ್ರ ಬಗ್ಗೆ ನಾನು ಅರ್ಥ ಮಾಡ್ಕೊಂಡೆ ಪ್ರಭು. ಬಟ್ ಈ ನಿಂದನೆಯಲ್ಲಿ ಅರ್ಥ ಮಾಡ್ಕೊಳ್ಳೋ ಪ್ರಕಾರ, ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಏನು ಅಂತಂದ್ರೆ, ಈಗ ಒಬ್ಬ ಭಕ್ತನಾದವನು ಈ ಒಂದು ಭಕ್ತಿ ಜೀವನದಲ್ಲಿ ಸಾಕಷ್ಟು ಅಡೆತಡೆಗಳು ಬರುತ್ತೆ, ನಿಂದನೆ ಬರುತ್ತೆ. ಆ ಒಂದು ನಿಂದನೆಗಳನ್ನ ನಾವು ನಮ್ಮ ಒಂದು ಭಕ್ತಿ ಸೇವೆಯನ್ನ ಯಾವ ರೀತಿ ನಾವು ಒಂದು ಪ್ರಾಮಾಣಿಕವಾಗಿ, ಆಮೇಲೆ ಆ ಭಗವಂತನ ಒಂದು ಒಂದು ಇಚ್ಛೆ ಪ್ರಕಾರ ನಮ್ಮ ಒಂದು ಏನು ನಾವು ಪ್ರಭುಪಾದ ಹಾಕೊಟ್ಟಿರ್ತಕ್ಕಂಥ ಒಂದು ಏನು ಸಾಧನ ಇದೆ, ಅದನ್ನ ನಾವು ಪ್ರಾಮಾಣಿಕವಾಗಿ ನಮ್ಮ ಭಗವಂತನ ಏನು ಅವರು ಪ್ರಭುಪಾದ ಹಾಕೊಟ್ಟಿರ್ತಕ್ಕಂಥ ಎಲ್ಲಾ ಮಾರ್ಗಗಳನ್ನ ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ಕೊಂಡು ಹೋದ್ವಿ ಅಂತಂದ್ರೆ, ಈ ತರ ಅಂತಕ್ಕಂಥ ನಿಂದನೆಗಳನ್ನ ಸ್ವಲ್ಪ ಮಟ್ಟಿಗೆ ನಾವು ಸಹಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ಬೋದು ಅನ್ನೋದಕ್ಕೆ ನಾನು ಸ್ವಲ್ಪ ಅರ್ಥ ಮಾಡ್ಕೊಂಡೆ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ದ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಒಂದು ವೇಳೆ ನಾವು ಅವರಿಗೆ ಶಾಸ್ತ್ರಾಧಾರಿತ ಎಕ್ಸ್ಪ್ಲನೇಷನ್ ಕೊಟ್ಟು ಅದನ್ನ ತಿಳಿಸಿ ಹೇಳ್ಬೇಕು. ಇಲ್ಲ ಅಂತಂದ್ರೆ ಆ ಸ್ಥಳವನ್ನ ತೊರೆದು ಬಿಡಬೇಕು. ಎಸ್ ಪ್ರಭುಜಿ. ಸೊ ದಟ್ಸ್ ಅ ವೆರಿ ಇಂಪಾರ್ಟೆಂಟ್. ಇಲ್ಲಿ ಹೇಳಲಾಗಿದೆ ಏನಂತಂದ್ರೆ 3 ಹಾದಿಗಳು. ಒಂದು, ಅವರಿಗೆ ಶಾಸ್ತ್ರಾಧಾರಿತ ವಾದವನ್ನ ಮಂಡಿಸಿ ಅವರಿಗೆ ತಿಳಿಸಿ ಹೇಳುವಂತೆ ಮಾಡಬೇಕು. ಇಲ್ಲ ಎರಡನೇದು ಏನು ಅಂತಂದ್ರೆ, ಎಕ್ಸ್ಟ್ರೀಮ್ ಏನು ಅಂತಂದ್ರೆ ನಾವು ನಮ್ಮ ಜೀವನವನ್ನೇ ತೊರೆದು ಬಿಡಬೇಕು ಅಂತ ಹೇಳಿದೆ. ಇನ್ನೊಂದು ಹಾದಿ ಏನು ಅಂತಂದ್ರೆ ಅಲ್ಲಿಂದ ಹೊರಟು, ಅದು ದಟ್ ಇಸ್ ದ ಈಸಿಯೆಸ್ಟ್. ಮೋರ್ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಎಸ್ ಎಸ್. ಸೊ ಥ್ಯಾಂಕ್ ಯು. ತಿಲಕ ಹಾಗೂ ತುಳಸಿ ಮಣಿಗಳು ಇವು ಹೇಗೆ ಅತ್ಯಂತ ನಮ್ಮ ಭಕ್ತರ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ? ಯಾರು ಹೇಳ್ತೀರಾ? ಓಕೆ. ರಸಿಕಶೇಖರ್ ಪ್ರಭುಜಿ.
ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು 10 minutes ಪ್ರಭು, ನಾನು ಮನೆ ಹೋಗ್ತೀನಿ ಪ್ರಭು. ಪ್ಲೀಸ್ ಪ್ಲೀಸ್ ಪ್ಲೀಸ್, ನೋ ಪ್ರಾಬ್ಲಮ್. ಹೊರಗಡೆ ಇದ್ದೀರಾ? ಓಕೆ. ಹಾ ಪ್ರಭು, ಮನೆಗೆ ಹೋಗ್ತಿದೆ ಪ್ರಭು. ಓಕೆ. ರಸರಾಜ್ ಗೋಪಾಲ್ ಪ್ರಭುಜಿ ಅವರು ಹೇಳ್ತಾರೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಎಸ್, ಕ್ಯಾಮ್ರಾ ಆಫ್ ಮಾಡ್ಕೊಳ್ತೀನಿ ಪ್ರಭು, ನೆಟ್ವರ್ಕ್ ಇಶ್ಯೂ ಇದೆ. ಪ್ಲೀಸ್ ಪ್ಲೀಸ್. ಪ್ರಭು, ತಿಲಕ ನಮ್ಮ ವೈಷ್ಣವ ಸಂಪ್ರದಾಯದಲ್ಲಿ ಬಹಳಷ್ಟು ಮಹತ್ವವನ್ನು ನೀಡುತ್ತದೆ. ನಾವು ತಿಲಕ ಧಾರಣೆ ಮಾಡೋದ್ರಿಂದ ಭಗವಂತನ ಅನುಗ್ರಹಕ್ಕೆ ನಾವು ಪ್ರಾಪ್ತರಾಗ್ತೇವೆ. ನಮ್ಮ ಮನಸ್ಸಿನ ಮೇಲೂ ಸಹ ಪರಿಣಾಮ ಬೀಳ್ತದೆ. ನಾವು ಕೃಷ್ಣ ಪ್ರಜ್ಞಾವಂತರಾಗ್ಲಿಕ್ಕೆ ಇದಾಗ್ತದೆ ಪ್ರಭು. ಮತ್ತೆ ತುಳಸಿ ಮಾಲೆಯು ಸಹ ವೈಷ್ಣವ ಸಂಪ್ರದಾಯದಲ್ಲಿ ಬಹಳಷ್ಟು ಮಹತ್ವವನ್ನ ತಗೊಳುತ್ತೆ. ನಮಗೆ ಭಕ್ತಿ ಮಾರ್ಗದಲ್ಲಿ ನಮ್ಮ ಮನಸ್ಸು ಇರ್ಲಿಕ್ಕೆ ಸಹಾಯ ಮಾಡ್ತದೆ. ಸಾಕಷ್ಟು ವಿಚಾರಗಳಿವೆ. ಎಲ್ಲಕ್ಕಿಂತ ಮುಖ್ಯ ಏನು ಅಂತಂತಂದ್ರೆ, ಯಮರಾಜ ಯಾರು ತುಳಸಿ ಮಾಲೆ ತಿಲಕ ಹಚ್ಕೊಂಡಿರ್ತಾರೆ, ಯಮರಾಜನು ಕೂಡ ಆ ಒಬ್ಬ ವ್ಯಕ್ತಿಯ ಸಮೀಪ ಬರೋದಿಲ್ಲ. ಅವರು ಯಮರಾಜನ ಕಾರ್ಯಕ್ಷೇತ್ರದ ಪರಿಧಿಯಿಂದ ಮೇಲೆ ಇದ್ದಾರೆ ಅಥವಾ ದೂರ ಇದ್ದಾರೆ. ಸೊ ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಆದ್ರಿಂದ ಇವನ್ ರಾತ್ರಿ ಮಲಗುವಾಗ ನಾನು ಒಂದೆರಡು ಉದಾಹರಣೆ ಹೇಳಿದೆ. ಮುಕ್ತಿದಾತ ಪ್ರಭು ಉದಾಹರಣೆ ಹೇಳಿದೆ, ಅಥವಾ ಭಕ್ತಿ ದಾಮೋದರ್ ಮಹಾರಾಜ್ ಅವ್ರ ಉದಾಹರಣೆ ಹೇಳಿದೆ. ಸೊ ವೈಷ್ಣವರಾದವರು ಈವನ್ ರಾತ್ರಿ ಮಲಗುವಾಗ್ಲೂ ಕೂಡ ಕಂಠಿಮಾಲ ಮತ್ತು ತಿಲಕ ಧಾರಣೆ ಇವು ಇರಬೇಕು. ಹೂಮಾಲೆಗಳ ಬಗ್ಗೆ ನಾವು ನಿಗಾ ವಹಿಸ್ಬೇಕು. ಓಕೆ, ಮಲ್ಲಿಕಾರ್ಜುನ್ ಪ್ರಭು ಹೇಳ್ತೀರಾ? ಪ್ರಭುಜಿ, ನಾನು ಲಾಸ್ಟ್ ಕ್ಲಾಸ್ ಬಂದಿರ್ಲಿಲ್ವ ಲಾಸ್ಟ್ ಟೈಮ್? ಇಲ್ಲ ಪ್ರಭು, ವೃಂದಾವನಕ್ಕೆ ಹೋಗಿದ್ದೆ. ಓಕೆ ಓಕೆ ಓಕೆ, ರೈಟ್ ರೈಟ್. ಮತ್ತೆ ಯಾರು ಹೇಳ್ತೀರಾ? ಚಂಪಕ್ಲತಾ ಮಾತಾಜಿ ತಲುಪಿದ್ರಾ ನೀವು? ಹರೇ ಕೃಷ್ಣ. ಇಲ್ಲ ಪ್ರಭುಜಿ, ಇನ್ನೂ ತಲುಪಿಲ್ಲ ಪ್ರಭುಜಿ. ಬಟ್ ಎನಿವೇಸ್ ತಿಲಕದ ಬಗ್ಗೆ ಹೇಳ್ತೀನಿ ಪ್ರಭುಜಿ. ಇಂಗ್ಲಿಷ್ ಅಲ್ಲಿ ಇರುತ್ತೆ ನನ್ನ ಹತ್ರ. ತಿಲಕದ ಮುಗೀತು. ಹೂಮಾಲೆಗಳ ಬಗ್ಗೆ ಹೂಮಾಲೆಗಳ ಬಗ್ಗೆ ಸಾರಿ. ಸೊ ಹೂಮಾಲೆಗಳ ಬಗ್ಗೆ ಏನು ಅಂತ ಹೇಳಿದ್ರೆ ಪ್ರಭುಜಿ, ಅದನ್ನ ಆದಷ್ಟು ನಾವು ಪ್ಯೂರಿಫೈ ಆಗಿ ಯೂಸ್ ಮಾಡ್ಬೇಕು. ನಿರ್ಮಾಲ್ಯವನ್ನ ಬೇರೆಯವ್ರ ಮೇಲೆ ಚೆಲ್ಲೋದು ಅಥವಾ ತುಳಿಯೋ ತರ ಮಾಡೋದು ಅದನ್ನ ಮಾಡಬಾರ್ದು. ಮತ್ತೆ ಈ ಸುಗಂಧ ಭರಿತ ಹೂಮಾಲೆಗಳನ್ನೇ ನಾವು ಭಗವಂತನಿಗೆ ಬಳಸ್ಬೇಕು. ಹರೇ ಕೃಷ್ಣ. ಯಾರು ಅಂತ ಹೂಮಾಲೆಗಳನ್ನ ಧರಿಸ್ತಾರೆ, ಅವರು ಎಲ್ಲ ರೋಗಗಳಿಂದ ಪಾಪ ಕರ್ಮಗಳ ಪ್ರತಿಫಲದಿಂದ ಬಿಡುಗಡೆ ಪಡೆಯುತ್ತಾರೆ. ಓಕೆ, ಥ್ಯಾಂಕ್ ಯು. ದೇವರ ಮುಂದೆ ನರ್ತಿಸುವುದು ಯಾರು ಹೇಳ್ತೀರಾ? ನರ್ತನದ ಮಹತ್ವ ಏನ್ ಹೇಳಿದ್ದಾರೆ? ಸುಭಾಷಿಣಿ ಮಾತಾಜಿ ಅವರು ಏನಾದ್ರು ಹೇಳ್ಬೋದಾ? ಹರಿ ಬೋಲ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಸ್ ಮಾತಾಜಿ. ಭಗವಂತನ ಮುಂದೆ ನಾವು ಯಾವಾಗ ಮನಸ್ಸು ಬಿಚ್ಚಿ ತುಂಬಾ ಸಂತೋಷವಾಗಿ ಆ ಒಂದು ಡಿವೋಷನಲ್ ಸರ್ವಿಸ್ ಮಾಡಿದ್ರೆ ಪ್ರಭುಜಿ, ಭಗವಂತನಿಗೂ ಖುಷಿ ಆಗತ್ತೆ. ನಮ್ಮ ಒಂದು ಸ್ವಂತ ಹೃದಯದಲ್ಲೂ ಶಾಶ್ವತವಾಗಿರೋ ಅಂತ ನೆಮ್ಮದಿ ಕಾಣಿಸ್ಕೋಬಹುದು. ಯಾವಾಗ್ಲೂ ನಾವು ಚಪ್ಪಾಳೆ ತಟ್ಟಿ ಯಾವಾಗ ನಾವು ಸಂಕೀರ್ತನೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ, ಅವಾಗ ನಮ್ಮ ಒಂದು ಏನು ಬ್ಯಾಕ್ಲಾಗ್ ಇದೆ ಸಿನ್ಫುಲ್ ಆಕ್ಟಿವಿಟೀಸ್ದು, ಅದು ಎಲ್ಲ ಹಾರು ಹೋಗುತ್ತೆ ಅಂತ ಹೇಳ್ತಾರೆ ಇಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಇನ್ನು ದೇವರ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡುವುದು. ಯಾವ ಇಂಪಾರ್ಟೆಂಟ್ ಪಾಯಿಂಟ್ ಅದರಲ್ಲಿ ಇದೆ? ವೆಂಕಟಪತಿ ಪ್ರಭು ಕೇಳಿದ್ದೀರಾ? ಪ್ರಭುಜಿ ಕ್ಲಾಸಿಗೆ ಅಟೆಂಡ್ ಆಗಿದ್ದಿಲ್ಲ ಪ್ರಭುಜಿ. ಓಕೆ,
ಓಕೆ. ದೇವರ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡುವುದರಿಂದ ಬೃಹತ್ ಯಜ್ಞ ವಿಧಿಯನ್ನ ಆಚರಿಸುವ ವ್ಯಕ್ತಿಯೂ ಭಗವಂತನಿಗೆ ಸಾಷ್ಟಾಂಗ ನಮಸ್ಕರಿಸುವ ವ್ಯಕ್ತಿಯು ಸಮಾನ ಸ್ಕಂದರೆಂದು ಪರಿಗಣಿಸ್ತಾನೆ. 12 ಅಶ್ವಮೇಧ ಯಜ್ಞಗಳನ್ನ ಮಾಡಿದ ಫಲವೂ ಕೂಡ ಒಮ್ಮೆ ಸಾಷ್ಟಾಂಗ ವಿಧಿಯನ್ನ, ಸಾಷ್ಟಾಂಗ ನಮಸ್ಕಾರವನ್ನ ಭಗವಂತನ ಮುಂದೆ ಮಾಡುವುದಕ್ಕಿಂತ ಮಾಡುವುದರಿಂದ ಬರುವಂತಹ ಒಂದು ಪುಣ್ಯ ಏನಿದೆ ಅದು ಅದಕ್ಕಿಂತ ಹೆಚ್ಚಾಗತ್ತೆ. ಅಂದ್ರ ಕಂಪೇರ್ ಮಾಡೋ ಹಾಗೆ ಇಲ್ಲ ಅಂತ ಹೇಳಲಾಗಿದೆ. ಅಂತಹ ವ್ಯಕ್ತಿ ನೇರವಾಗಿ ಕೃಷ್ಣನ ಧಾಮಕ್ಕೆ ಹೋಗುತ್ತಾನೆ. ಸೊ ನಾವು ಇದನ್ನ ಎಷ್ಟೋ ಸಾರಿ ಮಾಡ್ತೇವೆ, ಆದ್ರೆ ನಾವಿದನ್ನ ನಮ್ಗೆ ನೆನಪಿನಲ್ಲಿ ಇಟ್ಕೊಂಡಿರೋದಿಲ್ಲ. ನಾವು ಭಗವಂತನ ಮುಂದೆ ಯಾರು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಅವರು ಭಗವದ್ಧಾಮಕ್ಕೆ ಹೊರಟು ನಮ್ಮ ಶರೀರ, ಮನಸ್ಸು ಮತ್ತು ಮಾತುಗಳಿಂದ ಭಗವಂತನಿಗೆ ನಾವು ನಮ್ಮನ್ನು ನಾವು ಅರ್ಪಿಸ್ಬೇಕು. ಸೊ ಸ್ವಾಗತದ ಬಗ್ಗೆ హరే కృష్ణ ప్రభుజీ. ఎస్ ప్రభుజీ. ప్రభు అది బ్రహ్మాండ పురాణంలో చెప్పారు కదా ప్రభు. ఎవరైతే భగవంతుని రథయాత్ర జరుగుతున్నప్పుడు లేచి నిలబడి భగవంతుని ఆహ్వానిస్తారో ఆ భక్తుడి యొక్క దేహం నుండి సర్వ పాపాలన్నీ కూడా తొలగిపోతాయని చెప్తున్నారు ప్రభు. అదే విధంగా గుడిలోను రథయాత్రలోను కృష్ణుని యొక్క విగ్రహం ఊరేగింపగా వస్తున్నప్పుడు కూర్చున్న చోట లేచి నిలబడి చేతులు జోడిస్తే ఆహ్వానిస్తే చాలు, అలా చేసిన భక్తుడి యొక్క శరీరం పుట్టినప్పటి నుంచి ఇప్పటి వరకు చేసిన పాపాలన్నీ కూడా తొలగిపోతాయని చెప్తున్నారు ప్రభుజీ. ಥ್ಯಾಂಕ್ ಯು ವೆರಿ ಮಚ್ ప్రభుజీ. హరే కృష్ణ. ಇದು ಬಹಳ ಇಂಪಾರ್ಟೆಂಟ್. ಆಮೇಲೆ ದೇವರ ಹಿಂದೆ ನಡೆಯುವುದು, ಈವನ್ ಎಂತಹ ನೀಚ ಅಧಮ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಅವನ ರಥಯಾತ್ರೆ ಮುಂದೆ ಹಿಂದೆ ನಡೆದು ಹೋಗುವ ವ್ಯಕ್ತಿಗೆ ವಿಷ್ಣುವಿನ ಸಮನಾದ ಸಂಪತ್ತನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲ. ಸಾಷ್ಟಿ ಸೊ ತೀರ್ಥ ಸ್ಥಳಗಳಿಗೆ ಅಥವಾ ವಿಷ್ಣು ದೇಗುಲಕ್ಕೆ ಭೇಟಿ ಯಾರಾದ್ರೂ ಹೇಳ್ತೀರಾ? ಏನಾಗತ್ತೆ? ಹರೇ ಕೃಷ್ಣ ಪ್ರಭು, ಹೇಳ್ತೀನಿ. ಎಸ್ ಮಾತಾಡಿ, ಹೇಳಿ. ತೀರ್ಥ ಸ್ಥಳಗಳಿಗೆ ಮತ್ತೆ ದೇವಸ್ಥಾನಗಳಿಗೆ ಹೋಗೋದ್ರಿಂದ ಯಾರ ಪಾದಗಳು ಭಗವಂತನ ಒಂದು ತೀರ್ಥ ಸ್ಥಳಗಳಿಗೆ ಹೋಗ್ತಾವೋ ಅವರು ಈ ಒಂದು ಸಂಸಾರದ ಮರುಭೂಮಿಯಿಂದ ದಾಟಬಹುದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಭಕ್ತಿ ಭಾವದಿಂದ ಯಾರು ದೇವಸ್ಥಾನಕ್ಕೆ ಹೋಗ್ತಾರೋ ಅವನು ಮತ್ತೊಮ್ಮೆ ಈ ತಾಯಿ ಗರ್ಭದಲ್ಲಿ ಪ್ರವೇಶಿಸುವುದಿಲ್ಲ ಅಂತಾನು ಹೇಳ್ತಾರೆ. ವೆರಿ ನೈಸ್. ದಿಸ್ ಇಸ್ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೆ ತಾಯಿಯ ಗರ್ಭವನ್ನ ಪ್ರವೇಶಿಸುವ ಒಂದು ಅವಕಾಶ ಸಿಗೋದಿಲ್ಲ. ಹೇಳಲಾಗ್ತದೆ ಸುಮಾರು 1,25,00,000 ವರ್ಷಗಳ ಭೂಮಿಯ ಅಳತೆ ಪ್ರಕಾರ 84 lakhs ಕ್ರಾಸ್ ಮಾಡೋದಕ್ಕೆ ಆಗ್ತದೆ. ನಾನು ಆಗ್ಲಿ ಒಂದು ಕ್ಲಾಸ್ ಕೇಳ್ತಾ ಇದ್ದೆ. ಸೊ ಅಂತಹ ಸಂದರ್ಭದಲ್ಲಿನೂ ಕೂಡ ನಾವು ಮತ್ತೆ ಮನುಷ್ಯ ಜನ್ಮ ಪಡೆದಾಗ್ಲೂ ಗೊತ್ತಿಲ್ಲ ನಮಗೆ ಮತ್ತೆ ವೈಷ್ಣವರ ಸಂಘ ಸಿಗ್ತದೆ ಅಂತ. ಶಿಲಾ ಪ್ರಭುಪಾದರಂತಹ ಮಹಾನ್ ವೈಷ್ಣವರ ಸಂಘ ಸಿಗ್ತದೆ ಅಂತ ಗೊತ್ತಿಲ್ಲ. ಆದ್ದರಿಂದ ನಾವು ಮತ್ತೆ ತಾಯಿಯ ಗರ್ಭವನ್ನ ತೆಗೆದುಕೊಂಡು ಮತ್ತೆ ಈ ಭೌತಿಕ ಜಗತ್ತಿಗೆ ಬರುವಂತಹ ಒಂದು ಯಾವುದೇ ಅಸಹ್ಯ ಕಾರ್ಯವನ್ನ ಮಾಡಬೇಕು. ಆದ್ದರಿಂದ ತೀರ್ಥಸ್ಥಳಗಳಿಗೆ, ವಿಷ್ಣು ದೇಗುಲಕ್ಕೆ ಭೇಟಿ ಕೊಡ್ಬೇಕು. ಇವೆಲ್ಲ ಇಂಪಾರ್ಟೆಂಟ್ ಭಕ್ತಿ ಅಂಗಗಳು. ಸೊ ಪ್ರದಕ್ಷಿಣೆ ಬಗ್ಗೆ ಯಾರು ಹೇಳ್ತೀರಾ? ಹರೇ ಕೃಷ್ಣ. ಹೇಳಿ. ವಿಷ್ಣು ದೇವಾಲಯದ ಒಂದು ಪ್ರದಕ್ಷಿಣೆ ಮಾಡೋದ್ರಿಂದ ಈ ಒಂದು ಜನ್ಮ ಈ ಒಂದು ಹುಟ್ಟು ಸಾವು ಚಕ್ರದಿಂದ ನಾವು ಆ ಒಂದು ಕ್ರಿಯೆಗೆ ಮತ್ತೆ ಬರುವಂತಹ ಒಂದು ಅವಕಾಶ ಇರೋದಿಲ್ಲ ಪ್ರಭುಜಿ. ಆ ಸ್ಕಾಂದ ಪುರಾಣದಲ್ಲಿ ಸಹ ಅಲ್ಲಿ ಹೇಳ್ತಾ ಇದ್ದಾರೆ, ಚಾತುರ್ಮಾಸದಲ್ಲಿ ಯಾರು 4 ಬಾರಿ ಪ್ರದಕ್ಷಿಣೆ ಮಾಡ್ತಾರೋ ಅವರು ಬೇರೆ ಬೇರೆ ಶರೀರಗಳನ್ನ ತೆಗೆದುಕೊಳ್ತಕ್ಕಂತ ಒಂದು ಅವಶ್ಯಕತೆ ಇರೋದಿಲ್ಲ ಅನ್ನೋ ಒಂದು ವಿಚಾರವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಬಹಳ ಸೊ ಭಕ್ತಿ ಸೇವೆಯ ನೆಲೆಯನ್ನ ಐದುವುದು ತುಂಬಾ ಶೀಘ್ರಗತಿಯಲ್ಲಾಗುತ್ತದೆ. ಇವೆಲ್ಲವೂ ನಾವು ಭಕ್ತಿ ಸೇವೆಯನ್ನ ಮಾಡೋದಕ್ಕೆ ಈ
ಮೂರು ಗುಣಗಳ ಪ್ರಭಾವದಿಂದ ಮೇಲೆ ಬರುವುದಕ್ಕೆ ಸಹಾಯ ಆಗ್ತದೆ. ಅರ್ಚನೆ ಯಾರು ಹೇಳ್ತೀರಾ? ಅರ್ಚನೆ ಬಗ್ಗೆ ಯಾರಾಗ್ಲಿ ಇಲ್ಲಿವರೆಗೆ ಹೇಳಿಲ್ಲ? ಹರೇ ಕೃಷ್ಣ. ಹಾ, ಹೇಳಿ ಪ್ರಭು, ಹೇಳಿ ಕೇಳತ್ತ ಪ್ರಭು? ಹೇಳಿ ಪ್ರಭು. ರಸಿಶೇಖರ್ ಪ್ರಭುಜಿ ಹೇಳಿ. ಎಸ್ ಪ್ರಭು. ಸೊ ಈ ಅರ್ಚ ವಿಗ್ರಹ ಸೇವೆ ಅತಿ ಮುಖ್ಯವಾದದ್ದು ಪ್ರಭು. ನಮ್ಗೆ ಶಿಲ ಪ್ರಭುಪಾದರು ಹೇಳಿಕೊಟ್ಟಿರೋ ಹಾಗೆ 5 ವಿಚಾರಗಳಲ್ಲಿ ಈ ಅರ್ಚ ವಿಗ್ರಹ ಸೇವೆನೂ ಕೂಡ ಬರುತ್ತೆ. ಸೊ ಇದನ್ನ ಮಾಡೋದ್ರಿಂದ ನಾನು ದೇಹವಲ್ಲ ಚೇತನಾತ್ಮ ಅನ್ನುವಂತಹ ಒಂದು ಪ್ರಜ್ಞೆ ನಮ್ಮಲ್ಲಿ ಜಾಗೃತ ಆಗುತ್ತೆ ಪ್ರಭು. ಸೊ ಹಾಗಾಗಿ ಅರ್ಚ ವಿಗ್ರಹ ಸೇವೆಯನ್ನ ಮಾಡುವಂಥದ್ದು ಅತಿ ಮುಖ್ಯ ಪ್ರಭು. ಹರೇ ಕೃಷ್ಣ. ಸೊ ನಿಮ್ಗೆ ಇಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಸುಧಾಮನ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಸೊ ಆಮೇಲೆ ಬ್ರಾಹ್ಮಣ ಪತ್ನಿಯರದ್ದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಸೊ ಭಗವಂತನನ್ನ ಯಾರು ಅರ್ಚನೆ ಮಾಡಿ ಅವನಿಗೆ ಪ್ರಸನ್ನತೆಗೆ ಕಾರಣರಾಗ್ತಾರೆ, ಅವರು ವೈಕುಂಠ ಲೋಕವೆಂಬ ಪ್ರಸಿದ್ಧಿ ಪಡೆದಿರುವ ನಿತ್ಯಾನಂದಕರ ವಿಶ್ವವನ್ನು ತುಂಬಾ ಸುಲಭವಾಗಿ ಸೇರಬಹುದು ಅಂತ ವಿಷ್ಣು ರಹಸ್ಯದಲ್ಲಿ ಹೇಳ್ತಾರೆ. ಸೊ ನೆಕ್ಸ್ಟ್ ಪ್ರಭುಗಳ ಸೇವೆ, ಪ್ರಭುವಿನ ಸೇವೆ. ರಂಗಮಯ್ಯ ಪ್ರಭುಜಿ ಹೇಳ್ತೀನಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಎಸ್ ಪ್ರಭುಜಿ. ಪ್ರಭುಜಿ, ಈ ಒಂದು ಭಗವಂತನ ಒಂದು ಸೇವೆ ಮಾಡೋದ್ರಿಂದ ನಾವು ಆ ಒಂದು ಭಗವಂತನ ಧಾಮಕ್ಕೆ ಹೋಗೋದ್ರಲ್ಲಿ ಸಂಶಯನೇ ಇಲ್ಲ. ಈ ರೀತಿ ಭಾರತದ ದೇವಾಲಯಗಳು ಅವೆಲ್ಲನೂ ಸಹ ಅರಮನೆಗಳಂತೆ ಇದ್ದಾವೆ. ಮತ್ತೆ ರಾಜಸೇವಕರು ಸಹ ರಾಜ ಸೇವೆ ಸಲ್ಲಿಸುವ ಹಾಗೆ ಆ ದೇಗುಲಗಳಲ್ಲಿ ಒಂದು ಕೃಷ್ಣನ ಪೂಜೆ ನಡೆಯಬೇಕಾಗಿರುವ ಕಾರಣ ದೇಗುಲಗಳು ಸಾಮಾನ್ಯ ಕಟ್ಟಡಗಳಂತಿಲ್ಲ. ಈ ರೀತಿ ಆ ಒಂದು ಭಗವಂತನ ಒಂದು ಸೇವೆಯನ್ನ ನಾವು ಮಾಡಬೇಕು. ಮತ್ತೆ ಭಗವತ್ ಸಾಮ್ರಾಜ್ಯಕ್ಕೆ ಉನ್ನತಿ ಪಡೆಯುವಂತ ಒಂದು ಅವಕಾಶವನ್ನ ಪ್ರತಿಯೊಬ್ಬರಿಗೂ ಸಹ ಅಲ್ಲಿ ಕೊಟ್ಟಂತಾಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ ಭಗವಂತನ ಸೇವೆ. ಭಾಗವತದ 4ನೇ ಸ್ಕಂದದಲ್ಲೂ ಸಹ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಜಿ. ಋತುರಾಜನ ಮಾತನ್ನ ಉಲ್ಲೇಖಿಸಿ ಅಲ್ಲಿ ಹೇಳ್ತಾ ಇದ್ದಾರೆ, ಋತು ತನ್ನ ಪ್ರಜೆಗಳನ್ನ ಕುರಿತು ಪ್ರಿಯ ಪ್ರಜೆಗಳೇ, ದೇವೋತ್ತಮ ಪರಮ ಪುರುಷನಾದ ಹರಿಯ ಎಲ್ಲಾ ಪತಿತ ಬದ್ಧ ಜೀವಿಗಳ ಉದ್ಧಾರಕನೆಂಬುದನ್ನ ನೆನಪಿಟ್ಕೊಳ್ಳಿ. ಮತ್ತೆ ಆ ಒಂದು ಬದ್ಧ ಜೀವಿಗಳ ಉದ್ಧಾರ ಕಾರ್ಯವನ್ನ ದೇವತೆಗಳು ಕೂಡ ಮಾಡ್ಲಾರರು, ಯಾಕಂದ್ರೆ ದೇವತೆಗಳೇ ಬದ್ಧರಾಗಿದ್ದಾರೆ. ಈ ರೀತಿ ಒಬ್ಬ ಬದ್ಧ ಜೀವಿ ಇನ್ನೊಬ್ಬ ಬದ್ಧ ಜೀವಿಯನ್ನ ಉದ್ಧರಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕೃಷ್ಣ ಅಥವಾ ಅವನ ಪ್ರತಿನಿಧಿ ಸೊ ಅವನೊಬ್ಬನನ್ನ ಮಾತ್ರ ಬದ್ಧ ಜೀವಿಯನ್ನ ಉದ್ಧರಿಸಲಿಕ್ಕೆ ಸಾಧ್ಯ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಬಹಳ ಸರಿಯಾಗಿ ಹೇಳಿದ್ರಿ. ನಾವು ನಾರದ ಪುರಾಣದಲ್ಲಿ ಹೇಳಲಾಗಿದೆ, ವ್ಯಕ್ತಿಯೊಬ್ಬ ಸ್ವಲ್ಪ ಒಂದು ಮುಹೂರ್ತ ಅಥವಾ ಅರ್ಧ ಮುಹೂರ್ತ ಸ್ವಲ್ಪ ಕಾಲ ಭಗವಂತನ ದೇವಸ್ಥಾನದಲ್ಲಿ ನಿಂತರೂ ಕೂಡ ಅಂತಹ ವ್ಯಕ್ತಿ ಭಗವದ್ಧಾಮಕ್ಕೆ ಸೇರ್ತಾನೆ. ಸೊ ಆದ್ದರಿಂದ ಇವೆಲ್ಲವೂ ತುಂಬಾ ಮುಖ್ಯವಾದದ್ದು. ಈ ಸಂಬಂಧದಲ್ಲಿ ನಾವು ಏನ್ ನಿಯಮಗಳಿದಾವೆ ಅವುಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು. ಗಾಯನ ಬಗ್ಗೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಎಸ್ ಎಸ್ ಹೇಳಿ ప్రభుజీ. ప్రభు ప్రభుజీ, ఇది గానం వచ్చేసి ప్రభు కృష్ణుని యొక్క లీలలు, తర్వాత కృష్ణుడి యొక్క పేర్లు, గుణగానాలు పదే పదే పాడుకునేవాడు కృష్ణుడు ఉండే వైకుంఠానికి వెళ్తాడని ఇక్కడ గ్యారంటీ చెప్తున్నారు ప్రభు. మరియు తర్వాత శివుడిని ప్రార్థించడం కూడా మంచిదే, కానీ కృష్ణుడి గురించి పాడడం అంటే హరే కృష్ణ మహామంత్రం, భజనలు పాడడం అది శివుని ప్రార్థనల కంటే కృష్ణుడి ఎక్కువ ఇష్టం అంట ప్రభుజీ, అది చెప్తున్నారు. ಶಿವ ಅತ್ಯಂತ ಪ್ರಿಯರು, ಭಗವಂತನಿಗೆ ಅತ್ಯಂತ ಪ್ರಿಯ, ಹೌದು. ಆದ್ರೆ ಯಾವಾಗ ಗಾನವನ್ನ ನಾವು ಭಗವಂತನ ಪ್ರಸನ್ನತೆಗಾಗಿ ಮಾಡ್ತೀವಿ ಅದು ಇನ್ನೂ ಹೆಚ್ಚು, ಭಕ್ತ ಮಾಡಿದಾಗ ಇನ್ನೂ ಹೆಚ್ಚು ಮೆಚ್ಚಿಕೊಳ್ತಾನೆ.
ಥ್ಯಾಂಕ್ ಯು ವೆರಿ ಮಚ್ ಪ್ರಭುಜಿ. ಜಯ. ಹರೇ ಕೃಷ್ಣ. ಆಮೇಲೆ ಸಂಕೀರ್ತನೆ ಬಗ್ಗೆ ಯಾರು ಹೇಳ್ತೀರಾ? ಎಲ್ಲರಿಗೂ ಗೊತ್ತು. ಕರೆಕ್ಟ್ ಪ್ರಭು. ಎಸ್ ಮತ್ತೆ ಪ್ರಭು ಸಂಕೀರ್ತನ ಅದು ವಿಷ್ಣು ಧರ್ಮದಲ್ಲಿ ಹೇಳ್ತಾ ಇದ್ದಾರೆ, ನಾವು ಹಲವು ಜನ್ಮಗಳಲ್ಲಿ ಮಾಡಿರುವಂತಹ ಅಂದ್ರೆ ಸಂಚಿತವಾದಂತಹ ಒಂದು ಪಾಪ ಕಾರ್ಯಗಳು ಏನಿದಾವಲ್ಲ ಅವೆಲ್ಲವನ್ನು ಸಹ ಒಂದು ಕ್ಷಣ ಮಾತ್ರದಲ್ಲೇ ಹೋಗ್ತವೆ ಅಂತ ಹೇಳ್ಕೊಂಡಿದ್ದೀನಿ ಭಗವಂತನ ನಾಮ ಸಂಕೀರ್ತನೆಯಿಂದ. ಎಸ್. ಸೊ ಚೈತನ್ಯ ಚರಿತಾಮೃತದಲ್ಲೂ ಸಹ ಅದನ್ನೇ ಹೇಳ್ತಾ ಇದಾರೆ ಪ್ರಭು. ನಾವು ಎಷ್ಟು ಪಾಪಗಳನ್ನು ಮಾಡಿದ್ರು ಸಹ ಒಂದು ಬಾರಿ ನಾವು ಹರೇ ಕೃಷ್ಣ ಒಂದು ಪವಿತ್ರ ಒಂದು ನಾಮವನ್ನು ಸಂಕೀರ್ತನೆ ಮಾಡೋದ್ರಿಂದ ಆ ಪಾಪಗಳೆಲ್ಲನೂ ಸಹ ಹೋಗ್ತವೆ ಅಂತಾನು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಎಸ್. ಕೊನೆಯದೊಂದು ಅಲ್ಲಿ ಪ್ರಿಯ ವ್ಯಾಸರೇ, ನೀವು ತಿಳಿದುಕೊಳ್ಳಬೇಕಾದ್ದೇನೆಂದರೆ ತಪೋವೃತಾದಿಗಳಲ್ಲಿ ವೇದಾಧ್ಯಯನ, ಯಜ್ಞ, ವೇದ ಮಂತ್ರ, ಜಪ, ಲೋಕೋತ್ತರ ಜ್ಞಾನದ ಊಹಾಪೋಹ ಮತ್ತು ದಾನ ಕಾರ್ಯಗಳಲ್ಲಿ ತೊಡಗುವ ವ್ಯಕ್ತಿಗಳು ತಮ್ಮ ಈ ಎಲ್ಲ ಪುಣ್ಯ ಕಾರ್ಯಗಳಿಂದ ಭಕ್ತರ ಸಂಘವನ್ನು ಸಂಪಾದಿಸಿ ಪ್ರಭುವಿನ ಮಹಿಮೆಗಳನ್ನು ಸಹ ಹಾಡಿದರೆ ಸಾಕು. ಪ್ರಭುವಿನ ವೈಭವದ ಸಂಕೀರ್ತನೆಯು ಜೀವಿಯ ಅಂತಿಮ ಕಾರ್ಯವೆಂಬುದನ್ನು ಇಲ್ಲಿ ಸೂಚಿಸಲಾಗಿದೆ ಅಷ್ಟೇ. ಸೊ ಆದ್ದರಿಂದ ಸಂಕೀರ್ತನೆ ಇದು ಹೈಯೆಸ್ಟ್. ನಾವು ಸಂಕೀರ್ತನೆಗೆ ತೊಡಗಬೇಕು. ಮುಂದಿಂದು ಕೊನೆಯದು ಜಪದ ಬಗ್ಗೆ ಯಾರಾದ್ರೂ ಹೇಳ್ತೀರಾ? ಕೊನೆ ಅವಕಾಶ ಯಾರು ಹೇಳಿ? ಹರೇ ಕೃಷ್ಣ ಪ್ರಭುಜಿ. ಎಸ್ ಪ್ರಭುಜಿ, ಹೇಳಿ. ಅದೇ ಹರೇ ಕೃಷ್ಣ ಮಂತ್ರವನ್ನ ನಾವು ಮೃದುವಾಗಿ ನಮಗೆ ನಾವು ಕೇಳಿಸ್ಕೊಳ್ಳೋ ತರ ಹೇಳಿದ್ರೆ ಅದನ್ನ ಜಪ ಅಂತಾರೆ ಹೇಳ್ತಾರೆ. ಅದನ್ನೇ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದ್ರೆ ಕೀರ್ತನೆ ಅಂತ ಹೇಳ್ತಾರೆ ಪ್ರಭುಜಿ ಪ್ರಭುಪಾದರು. ಮತ್ತೆ ಸಾಮೂಹಿಕವಾಗಿ ಎಲ್ಲರೂ ಜಪ ಏನೋ ಕೀರ್ತನೆ ಮಾಡೋದು ಸಂಕೀರ್ತನೆ, ತನ್ನಷ್ಟಕ್ಕೆ ತಾನು ಹೇಳ್ಕೊಳ್ಳೋದು ಜಪ ಪ್ರಭುಜಿ. ನೀವು ಸರಿಯಾಗಿ ಹೇಳಿದ್ರಿ. ಸಾಫ್ಟ್ಲಿ chanting very softly the mantra of Krishna Namaya produces all benefits. O king, swarga or liberation bestowed to the devotees who perform japa of this mantra. ಭಗವಂತನ ನಾಮ ಏನಿದೆ ಭಕ್ತಿರತಾಮ ಸಿಂಧು ಮೊದಲನೇ ಅಂದ್ರೆ ಈಸ್ಟರ್ನ್ ಭಾಗ 2ನೇ ಅಧ್ಯಾಯ 150ರಲ್ಲಿ ಪದ್ಮ ಪುರಾಣದಿಂದ ಕೋಟ್ ಮಾಡಿ ಹೇಳ್ತಾರೆ, ಕೃಷ್ಣಾಯ ನಮಃ ಇತಿ ಏಷ ಮಂತ್ರಃ ಸರ್ವಾರ್ಥ ಸಾಧಕತಿ ಭಕ್ತಿನಾಂ ಜಪಿತಾಂ ಭೂಪ ಸ್ವರ್ಗ ಮೋಕ್ಷ ಫಲಪ್ರದ. ಸೊ ಹರಿನಾಮದ ಜಪವನ್ನ ನಾವು ಸಾಫ್ಟ್ ಆಗಿ ಜಪಿಸಿದಾಗ ಅದು ಜಪ ಆಗ್ತದೆ. ಅದನ್ನ ಮೇಲ್ಗನ್ನಡಿಯಲ್ಲಿ ಅಂದ್ರೆ ಜೋರಾಗಿ ಹೇಳಿದ್ರೆ ಅದು ಸಂಕೀರ್ತನೆ ಆಗ್ತದೆ. ಸೊ ನೆಕ್ಸ್ಟ್ ಪ್ರಾರ್ಥನೆಗಳನ್ನ ನಾವು ಪೂರ್ಣ ಚರ್ಚೆ ಮಾಡಿಲ್ಲ. ಅದನ್ನು ಸ್ವಲ್ಪ ಹೇಳಿ ಆಮೇಲೆ ಮುಂದೆ ಹೋಗೋಣ. ಸ್ಕಂದ ಪುರಾಣದಲ್ಲಿ ಏನಿದೆ, ಹರಿಂ ಉದ್ದಿಶ್ಯ ಯತ್ ಕಿಂಚಿತ್ ಕೃತಂ ವಿಜ್ಞಾಪನಂ ಗಿರ ಮೋಕ್ಷ ದ್ವಾರ ಗತಿಂ ಮೋಕ್ಷ ತೇನೈವ ವಿಹಿತಸ್ತವ. ಭಗವಂತನಿಗೆ ಸ್ಕಂದ ಪುರಾಣದಲ್ಲಿ ಹೇಳಿರುವಂತೆ ಪ್ರಾರ್ಥನೆಯನ್ನ ಮಾಡೋದು, ಆ ಪ್ರಾರ್ಥನೆಯನ್ನ ಮಾಡೋದು ಏನಿದೆ ಅಂತಂದ್ರೆ ವೈಕುಂಠದ ದ್ವಾರದ ಆ ಬೋಲ್ಟ್ ತೆಗೆದಾಗಿ, by making entities with Lord with words, the bolt on the door of liberation released. ಮುಕ್ತಿಯ ದ್ವಾರದ ಆ ಬೋಲ್ಟ್ಸ್ ತೆಗೆದ ಹಾಗೆ 3 ತರದ ಪ್ರಾರ್ಥನೆಗಳಿದ್ದಾವೆ. ತುಂಬಾ ಇಂಪಾರ್ಟೆಂಟ್, ಇದು ನಾವು ತಿಳ್ಕೊಳ್ಬೇಕು. ಮೊದಲನೇದೇನು ಅಂತಂತಂದ್ರೆ ಸಂಪ್ರಾರ್ಥನಾತ್ಮಿಕ ಪ್ರಾರ್ಥನೆಗಳು, ಪ್ರೇಯರ್ಸ್, ಎಂಟ್ರೀಟೀಸ್. ಎರಡನೇದು ದೈನ್ಯ ಬೌದ್ಧಿಕ ಪ್ರಾರ್ಥನೆಗಳು.
ಮೂರನೇದು ಲಾಲಸಮಯಿ ಪ್ರಾರ್ಥನೆಗಳು. ಹೇಗೆ ನಮ್ಮ ಸಾಧನ ಭಕ್ತಿ, ಭಾವಭಕ್ತಿ, ಪ್ರೇಮ ಭಕ್ತಿ ಇದೆ, ಇನ್ನೂ ನಮ್ಮಲ್ಲಿ ಆ ಭಾವ ಉದಯವಾಗಿಲ್ಲ. ಆದ್ದರಿಂದ ನಾವು ಭಗವಂತನಿಗೆ ನಮ್ಮ ಒಂದು ಶೋಚನೀಯ ಸ್ಥಿತಿಯನ್ನ ಅಥವಾ ನಮ್ಮ ಒಂದು ಪ್ರಾರ್ಥನೆಯನ್ನ ಭಗವಂತನಿಗೆ ಅರ್ಪಿಸುವುದು ಸಂಪ್ರಾರ್ಥನಾತ್ಮಕ. ಹೇಗೆ ಅದರ ಇದು ಹೇಳ್ತಾರೆ ಇಲ್ಲಿ ಪದ್ಮಪುರಾಣದಲ್ಲಿ, ಯುವತೀನಾಂ ಯಥಾ ಯೂನಿ ಯೂನಾಂ ಚ ಯಥಾ ಯುವತೌ ಯಥಾ ಮನೋ ಅಭಿರಾಮತೆ ತದ್ವಂ ಮನೋ ಅಭಿರಾಮತಂ ತ್ವಯಿ. ಹೇಗೆ ಒಬ್ಬ ತರುಣನ ಮನಸ್ಸು ತರುಣಿಯಿಂದ ಸ್ವಾಭಾವಿಕವಾಗಿ ಆಕರ್ಷಿತವಾಗ್ತದೆ, ಅದೇ ರೀತಿ ತರುಣಿಯ ಮನಸ್ಸು ತರುಣನ ಕಡೆಗೆ ಸ್ವಾಭಾವಿಕವಾಗಿ ಆಕರ್ಷಿತವಾಗ್ತದೆ. ಹಾಗೆ ಹರಿ ನನ್ನ ಮನಸ್ಸು ನಿನ್ನೆಡೆಗೆ ಸ್ವಾಭಾವಿಕವಾಗಿ ಆಕರ್ಷಿತವಾಗಲಿ ಅನ್ನುವ ಒಂದು ಪ್ರಾರ್ಥನೆ, ಇದು ಸಂಪ್ರಾರ್ಥನಾತ್ಮಕ. ಸೊ ಬಹಳಷ್ಟು ಸ್ತೋತ್ರಗಳಿದ್ದಾವೆ. ಅದರಲ್ಲಿ ನಾವು ನೋಡ್ಬೋದು, ಗೌರಾಂಗ ಬೋಲಿತೆ ಹವೆ, ಗೌರಾಂಗ ಬೋಲಿತೆ ಹವೆ ಪುಲಕ ಶರೀರ ಹರಿಹಾರಿ ಬೋಲಿತೆ ನಯನೆ ಭವೆ ನೀರ. आर कबे निताई चांदे करुणा होई बे संसार वासना मोरा कबे तुच्छ गाबे. ನರೋತ್ತಮ ದಾಸ್ ಠಾಕೂರ್ದು. ಸೊ ನಮ್ಮ ಒಂದು ಸ್ಥಿತಿ, ನಮಗೆ ಇನ್ನೂ ಈ ಆಕರ್ಷಣೆ ಬಂದಿಲ್ಲ. ಭಗವಂತ, ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ, ಯಾವಾಗ ನನಗೆ ಬರ್ತದೆ? आर कबे निताई चांदे करुणा होई बे संसार वासना मोरा कभी तुच्छ हावे. विषय छाड़िया कबे शुद्ध हवे मना कबे हम बुझा बसी ಶ್ರೀ ವೃಂದಾವನ. ಯಾವಾಗ ನನಗೆ ಈ ವಿಷಯದ ಬಗ್ಗೆ ಇರುವ ಆಸಕ್ತಿ ಕಡಿಮೆ ಆಗ್ತದೆ, ನಿನ್ನ ಕಡೆಗೆ ನನ್ನ ಆಸಕ್ತಿ ಯಾವಾಗ? ವಿಷಯ ಛಾಡಿಯ ಕಬೆ ಶುದ್ಧ ಕಬೆ ಮನ ಕಬೆ ಹಾಮ ಬುಜಾ ಬಸೆ ಶ್ರೀ ವೃಂದಾವನ. ಯಾವಾಗ ನನಗೆ ನಿನ್ನ ಕಡೆ ಆಕರ್ಷಣೆ ಬರ್ತದೆ, ಅವಾಗ ವೃಂದಾವನ ಇನ್ನೂ ಆಕರ್ಷಿತವಾಗ್ತದೆ. ನನಗೆ ಅವಾಗ ವೃಂದಾವನ ಸಿಗುತ್ತೆ. ರೂಪ ರಘುನಾಥ ಪದೇ ಹುಯಿಬೆ ಯಾಕೂತಿ ಕಬೆ ಹಾಮ ಬುಜಾ ಬಸೆ ಜುಗಲ ಪಿರೀತಿ. ಯಾವಾಗ ನನಗೆ ರೂಪ ರಘುನಾಥ ಅವರ ಚರಣದಲ್ಲಿ ಆಸಕ್ತಿ ಬರ್ತದೋ, ಆಗ ನನಗೆ ಶ್ರೀ ಶ್ರೀ ರಾಧಾಕೃಷ್ಣರ ಜುಗಲ ಪಿರೀತಿ, ಅವರ ಒಂದು ಆ ಪ್ರೇಮದ ರಹಸ್ಯ ಗೊತ್ತಾಗ್ತದೆ. ರೂಪ ರಘುನಾಥ ಪದೇ ರಾಹು ಮೊರಾಶಾ ಪ್ರಾರ್ಥನಾ ಕರೋ ಸದಾ ನರೋತ್ತಮ ದಾಸ. ಸೊ ಆದ್ದರಿಂದ ನಾನು ಇಲ್ಲಿವರೆಗೆ ಅದರ ಒಂದು ಆ ರತಿ, ಆ ಒಂದು ಆಕರ್ಷಣೆಗೆ ಇನ್ನೂ ಒಳಗಾಗಿಲ್ಲ. ಆದ್ದರಿಂದ ನಾನು ಯಾವಾಗಲೂ ಶ್ರೀಲ ರೂಪ ರಘುನಾಥ ಗೋಸ್ವಾಮಿ ಅವರ ಚರಣಾರವಿಂದಗಳಲ್ಲಿ ಅವರ ಪದ ಚಿಹ್ನೆಯಲ್ಲಿ ನಡೆಯುವಂತೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ನರೋತ್ತಮ ದಾಸ್ ಠಾಕೂರ್.
ಇದೇ ರೀತಿ ಬಹಳಷ್ಟು ನಾವು ಗುರು ಪೂಜೆ ಹಾಡ್ತೀವ. ಶ್ರೀ ಗುರು ಚರಣ ಪದ್ಮ ಕೇವಲ ಭಕ್ತಿ ಸಾತ್ಮ ವಂದಮೋಯಿ ಸಾವಧಾನ ಮಾತೆ जगार प्रसादे भाई ये भवतारिया जाय कृष्ण प्राप्ति होई जहाँ होईते. ಸೊ ಇದನ್ನು ಕೂಡ ಸಂಪ್ರಾರ್ಥನಾತ್ಮಕ ಪ್ರಾರ್ಥನೆ. ಸೊ ಬಹಳಷ್ಟಿದ್ದಾವೆ. ಜಯ ರಾಧಾ ಮಾಧವ ಅದನ್ನು ಕೂಡ ಇದೆ. ಜಯ ರಾಧಾ ಮಾಧವ ಕುಂಜ ವಿಹಾರಿ. ಸೊ ಈ ತರ ಅನೇಕ ಪ್ರಾರ್ಥನೆಗಳು ಇವು ನಮ್ಮೆಲ್ಲರ ಸಲುವಾಗಿದ್ದ. ನಮ್ಮೆಲ್ಲರ ಈ ಒಂದು ಸ್ಥಿತಿಯಲ್ಲಿ ನಾವು ಹೇಗೆ ಭಗವಂತನನ್ನ ಆಶ್ರಯ ತೆಗೆದುಕೊಳ್ಬೇಕು, ಅವನ ಕೃಪೆಯಿಂದ ಮಾತ್ರ ನಮಗೆ ಭಗವದ್ಭಕ್ತಿ ಸಿಗ್ತದೆ. ಆದ್ದರಿಂದ ಈ ಎಲ್ಲರ ಮಹಾಜನರ ಶುದ್ಧ ಭಕ್ತರ ಪ್ರಾರ್ಥನೆಗಳನ್ನ ನಾವು ಕೇಳಬೇಕು, ಆಲಿಸ್ಬೇಕು, ಅವುಗಳನ್ನ ರಿಪೀಟ್ ಮಾಡ್ಬೇಕು. ಬಹಳಷ್ಟು ನಾವು 11ನೇ ಅಧ್ಯಾಯ ಶ್ರೀಮದ್ ಭಗವದ್ಗೀತೆಯಲ್ಲಿ ನೋಡ್ತೇವೆ ಅರ್ಜುನನ ಪ್ರಾರ್ಥನೆ. ಶ್ರೀಮದ್ ಭಾಗವತದಲ್ಲಿ ನೋಡ್ತೇವೆ ಕುಂತಿ ಮಹಾರಾಣಿಯ ಪ್ರಾರ್ಥನೆ. ಸೊ ನಮಗೆ ಆ ಸ್ವಾಭಾವಿಕ ಆಕರ್ಷಣೆ ಬರಬೇಕು ಹೃದಯದಲ್ಲಿ. There are type of prayers, stotra, where the devotees does not praise the God, but humbly ask for grace. ಇಲ್ಲಿ ಭಗವಂತನನ್ನ ಡೈರೆಕ್ಟ್ ಆಗಿ ಪ್ರಾರ್ಥನೆ ಮಾಡ್ತಾ ಇಲ್ಲ, ಆದ್ರೆ ಅವರ ಕೃಪೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಫಾರ್ಗಿವ್ನೆಸ್, ನಮ್ಮನ್ನ ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ, ನಮ್ಮನ್ನ ರಕ್ಷಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ನಾವು ಭಕ್ತಿಯಲ್ಲಿ ಮುಂದುವರಿಯೋ ಹಾಗೆ ನಮ್ಮನ್ನ ರಕ್ಷಿಸಿ, ಅಪರಾಧಗಳನ್ನ ಮಾಡಿ ಅಥವಾ ಪಾಪಗಳನ್ನ ಮಾಡಿ ಈ ಭಕ್ತಿ ಪಥದಿಂದ ನಾವು ದೂರ ಆಗದಂತೆ ನೋಡಿಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಸಂಪ್ರಾರ್ಥನಾತ್ಮಕ. ಸೊ ಇನ್ನು ದೈನ್ಯ ಭೌತಿಕ, ಇದನ್ನ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ 54ನೇ ಶ್ಲೋಕ, 2ನೇ ಅಧ್ಯಾಯದ 54ನೇ ಶ್ಲೋಕದಲ್ಲಿದೆ. ಮತ್ತುಲ್ಯ ನಸ್ತಿ ಪಾಪತ್ವಾ ನ ಪೋರಿಧಿ ನ ಚ ಕಶ್ಚನ ಪರಿಹಾರಿಪಿ ಲಜ್ಜಾಮೇ ಕಿಂ ಬ್ರೂವೆ ಪುರುಷೋತ್ತಮ. ಸೊ ಓ ಸುಪ್ರೀಂ ಲಾರ್ಡ್, there is no one as sinful as me. ಇಲ್ಲಿ ಧನ್ಯ ಬೋಧನೆ ಅದೇನಂತಂದ್ರೆ ನನ್ನಂತಹ ಪಾಪಿ ಯಾರು? ಸೊ who has committed so many offenses, what can I say? I am very ashamed to ask you to remove those sins. ನಾನು ಏನ್ ಮಾಡ್ಲಿ? ನಾನು ಇಷ್ಟೊಂದು ಪಾಪಗಳನ್ನ ಮಾಡಿದ್ದೇನೆ, ನನಗೆ ಈವನ್ ನನ್ನ ಪಾಪಗಳನ್ನ ತೆಗೆದು ಹಾಕು ಅಂತ ಪ್ರಾರ್ಥನೆ ಮಾಡೋದಕ್ಕೆ ಅಥವಾ ನಿನ್ನನ್ನ ಕೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ. ಹಮಾರ್ ಜೀವನ್ ಸದಾ ಪಾಪೇ ರತ ನಾಹಿ ಕೋ ಪುಣ್ಯೇರಲೇಶ. ಸೊ ಇಷ್ಟೊಂದು ನಮ್ಮ ಜೀವನ, ಯಾಕಂತಂದ್ರೆ ಯಾವಾಗ ಭಕ್ತ ಆ ಒಂದು ಮುಂದಿನ ಹೆಜ್ಜೆಯನ್ನು ಇಡ್ತಾನೆ ಗೊತ್ತಾಗತ್ತೆ, ಅಪ್ಪ ನಾನ್ ತಿಳ್ಕೊಂಡಿದ್ದೇನೆ ನನ್ನಲ್ಲಿ ಎಲ್ಲಾ ಒಳ್ಳೆ ಗುಣಗಳಿದ್ದಾವೆ, ಅವನು ಹೇಗೆ ಭಕ್ತಿಯಲ್ಲಿ ಮುಂದೋಗ್ತಾನೆ ಹಾಗೆ ತುಂಬಾ ಹಂಬಲ್ ಆಗ್ತಾನೆ. ನಿಜವಾಗಿಯೂ ನನ್ನ ಹತ್ರ ಯಾವ ಯೋಗ್ಯತೆ ಇಲ್ಲ, ಹೇಗೆ ನನ್ನ ಮೇಲೆ ಭಗವಂತ ಕೃಪೆ ಮಾಡ್ತಾನೆ? ರೂಪ ಗೋಸ್ವಾಮಿ ಅವರು ಪ್ರಾರ್ಥನೆ ಮಾಡ್ತಾರೆ, ನನ್ನ ಹತ್ರ ಭಕ್ತಿ ಇಲ್ಲ. ಭಕ್ತಿಯನ್ನ ಪಡೆಯುವಂತಹ ನವವಿಧ ಭಕ್ತಿಯ ಪ್ರಕ್ರಿಯೆಗಳಾದ ಶ್ರವಣ, ಸ್ಮರಣ, ವಂದನ ಇವುಗಳಲ್ಲಿ ನನಗೆ ಆಸಕ್ತಿ ಇಲ್ಲ. ಇನ್ನು ವೇದ ವಿಧಿಗಳನ್ನ ಅಭ್ಯಾಸ ಮಾಡಿ, ಯಜ್ಞ ಪ್ರಕ್ರಿಯೆಗಳನ್ನ ಮಾಡಿ ನಿನ್ನನ್ನ ಒಲಿಸಿಕೊಳ್ಳುವ ಒಂದು ಹೋಪ್, ಅದನ್ನು ಕೂಡ ನನ್ನ ಹತ್ರ ಇಲ್ಲ. ಒಂದೇ ಒಂದು ನನ್ನ ಹತ್ರ ಉಪಾಯ ಇದೆ, ಭಗವಂತ
ಅದು ಏನು ಅಂತಂದ್ರೆ ನಿನಗೆ ನಾನು ಅಹೈತುಕ ಕೃಪೆಗಾಗಿ ಪ್ರಾರ್ಥನೆ ಮಾಡಬೇಕು. ಈ ಅಹೈತುಕ ಕೃಪೆಗಾಗಿ ನಾನು ಪ್ರಾರ್ಥನೆ ಮಾಡುವುದ್ರ ಬಗ್ಗೆ ನಾನು ಯಾವಾಗ ಯೋಚನೆ ಮಾಡ್ತೇನೆ, ನನ್ನ ಬಗ್ಗೆ ನನಗೇನೆ ಹೇಸಿಕೆ. ನೀನು ಹೇಗಾದ್ರೂ ಮಾಡಿ ನನಗೆ ಕೃಪೆ ಮಾಡ್ಬೇಕು ಅಂತ ಕೇಳೋದಕ್ಕೂ ಕೂಡ ನನ್ನಲ್ಲಿ ಆ ಒಂದು ಯೋಗ್ಯತೆ ಇಲ್ಲ ಅಂತಂದು ನನಗೆ ಬೇಜಾರಾಗುತ್ತೆ. ಆದಾಗ್ಯೂ ಕೂಡ ಆ ಒಂದು ಹೋಪ್ ಏನಿದೆ ಒಳಗಡೆ, ಒಂದು ಸಣ್ಣ ಆ ಒಂದು ಹೋಪ್ ಏನಿದೆ, ನಿನ್ಗೆ ಶರಣಾಗತಿ ಆಗುವುದೇ ಲೇಸು, ನೀನ್ ಏನ್ ಮಾಡ್ತೀಯ ಮಾಡ್ಕೊ ಅಂತ ಕೇಳ್ಕೊಬೇಕು ಅಂತ ನಾನು ನಿನ್ನನ್ನ ಪ್ರಾರ್ಥನೆ ಮಾಡ್ತೇನೆ. ರೂಪ ಗೋಸ್ವಾಮಿ ಅವರು ಹೇಳ್ತಾರೆ. ಸೊ ನಾವು ಅರ್ಥ ಮಾಡ್ಕೊಳ್ಬೇಕು, ಅಡ್ವಾನ್ಸ್ ಡಿವೋಟೀಸು ಹೃದಯದಲ್ಲಿ ಎಷ್ಟೊಂದು ಹಂಬಲ ಆಗಿರ್ತಾರೆ. ಇದು ದೈನ್ಯ ಬೋಧಿಕ ಪ್ರಾರ್ಥನೆ. ನಾವು ಕ್ರಮೇಣ ಇವನ್ನ ಅರ್ಥ ಮಾಡ್ಕೊಂಡು ಒಂದೊಂದು ಹೆಜ್ಜೆ ಸತ್ಯವಾಗಿಯೂ ನಾವು ಪ್ರಯತ್ನ ಮಾಡಿ, ನಮ್ಮ ಹತ್ರ ಏನ್ ಯೋಗ್ಯತೆ ಇದೆ, ಹೇಗೆ ಕೃಷ್ಣನ ಮೇಲೆ ಕೃಪೆ ಮಾಡೋದು ಸತ್ಯ. ಸೊ ಇದು ನಮಗೆ ಹ್ಯುಮಿಲಿಟಿಯನ್ನ ಕೊಡ್ತದೆ. ಸತ್ಯವನ್ನ ನೋಡ್ಕೊಂಡು ನಮ್ಮ ಹತ್ರ ಯಾವ ಯೋಗ್ಯತೆ ಇಲ್ಲ, ನಿಜ ಸುಖ ಲಾಗಿ ಪಾಪೆ ನಾಹಿ ಡರಿ, ನಿಜ ಸುಖ ಲಾಗಿ ಪಾಪೆ ನಾಹಿ ಡರಿ, ದಯಾಗಿ ನಾ ಸ್ವಾರ್ಥ ಪೋರೋ, प्रतिष्ठा लागी या शाट्याचरणे, क्रोधी दंभ परायण, अमार जीवन सदा पापे रत, नाही को पुण्यरलेशा. सो ಭಕ್ತ ದೈನ್ಯದಿಂದ ಆ ಒಂದು ಹ್ಯುಮಿಲಿಟಿಯಿಂದ ಭಗವಂತನನ್ನ ಯಾವಾಗ ಪ್ರಾರ್ಥನೆ ಮಾಡ್ತೇನೆ, ಇದಕ್ಕೆ ದೈನ್ಯ ಬೋಧಿಕ ಪ್ರಾರ್ಥನೆ. ಇನ್ನು ಮೂರನೇದು ಲಾಲಸಮಯ ಪ್ರಾರ್ಥನೆ. ಇದನ್ನು ಕೂಡ ಇಲ್ಲಿ ಹೇಳ್ತಾರೆ ವಿಶ್ವನಾಥ ಚಕ್ರವರ್ತಿ ಠಾಕೂರು, ದೈನ್ಯ ಇಸ್ ನಾಟ್ ಸೆಲ್ಫ್ ಹ್ಯಾಟ್ರೆಡ್, ಇಟ್ ಈಸ್ ದ ಟ್ರೂತ್. ದೈನ್ಯ ನನ್ನನ್ನು ನಾನು ವಿರೋಧ ಮಾಡ್ಕೋತೀನಿ, ದ್ವೇಷ ಮಾಡ್ಕೋತೀನಿ ಅಂತಲ್ಲ, ಇದು ಸತ್ಯ. ಸತ್ಯವನ್ನ ನಾವು ಯಾವಾಗ ಸಾಕ್ಷಾತ್ಕಾರ ಮಾಡ್ಕೋತೇವೆ, ನನ್ನ ಹತ್ರ ಯಾವ ಯೋಗ್ಯತೆ ಇಲ್ಲ, ಸುಮ್ಮನೆ ಪ್ರತಿಷ್ಠೆ ಹಿಡ್ಕೊಂಡು ನಾನು ಹಾಗೆ ನಾನು ಹೀಗೆ ಅಂತ ಜಂಬ ಕೊಚ್ಕೋತಾ ಇದ್ದೆ, ನನ್ನಂತವನಿಗೆ ಭಗವಂತ ಎಲ್ಲಿ ಕೃಪೆ ಮಾಡ್ತಾನೆ? ವಿದೌಟ್ ಕೃಷ್ಣಸ್ ಮರ್ಸಿ we cannot do anything. ಇದು ಸಾಕ್ಷಾತ್ಕಾರ ಆಗ್ತದೆ. ಕೃಷ್ಣನ ಕೃಪೆ ಇಲ್ಲದೆ ನಾವು ಏನು ಮಾಡೋ ಹಾಗಿಲ್ಲ. ಅದಕ್ಕೆ ಅವನ ಕೃಪೆ ಬೇಕು ನಮಗೆ ಅಂತ ಅನ್ನೋದನ್ನ, ಅದೊಂದು ಭಾವನಾತ್ಮಕ ಪ್ರಾರ್ಥನೆ. ಇನ್ನು ಮೂರನೇದು ನಾರದ ಪಂಚರಾತ್ರದಲ್ಲಿ ಲಾಲಸಮಯ ಪ್ರಾರ್ಥನೆ ಬಗ್ಗೆ ಶ್ರೀ ಭಕ್ತಿರಸ ಸಿಂಧುವಿನಲ್ಲಿ ಹೇಳಲಾಗಿದೆ. ಕದಾ ಗಂಭೀರಯ ವಾಚ ಶ್ರಿಯಯುಕ್ತ ಜಗತ್ಪತಿ ಚಾಮರ ವ್ಯಗ್ರಹಸ್ತಂ ಮಾಂ ಏವ ಕುರ್ವಿತಿ ವಕ್ಷಸಿ. ಈ ಲಾಲಸಮಯ ಪ್ರಾರ್ಥನೆಯಲ್ಲಿ ಭಗವಂತನಿಂದ ಲಾಲಸ ಅಥವಾ ಏನ್ ಹೇಳ್ತಾರ, ಲೌಲ್ಯ ಏನು, ಓ ಮಾಸ್ಟರ್ ಆಫ್ ದ ಯೂನಿವರ್ಸ್, when will you accompanied by Lakshmi, say with a deep voice to me, eager to serve you with chamara. ಕೃಷ್ಣ, ಲಕ್ಷ್ಮೀ ನಾರಾಯಣ, ಯಾವಾಗ ನೀನು ಲಕ್ಷ್ಮಿಯೊಂದಿಗೆ ನನಗೆ ಹೇಳ್ತೀಯಾ, ಅವೇ ದಾಸ ಚಾಮರವನ್ನ ತೆಗೆದುಕೊಂಡು ನನಗೆ ಗಾಳಿಯನ್ನ ತೀಸು. ಆ ಸೇವೆ ನನಗೆ ಯಾವಾಗ ಕೊಡ್ತೀಯ ನೀನು? ಸೊ ಲಾಲಸಮಯಿಕ. ಸೊ ಬಹಳಷ್ಟು ಉದಾಹರಣೆಗಳಿದ್ದಾವೆ. ನಾವೊಂದ್ಸರಿ ಶರಣಾಗತಿಯ
ಈ ಒಂದು ಭಕ್ತಿರಸಾಮೃತ ಸಿಂಧುವಿನಲ್ಲಿ ಶಿಲ ಪ್ರಭುಪಾದರು ಏನ್ ಹೇಳ್ತಾರೆ ಒಂದ್ ಸ್ವಲ್ಪ ನೋಡ್ಕೋಣ. ಇವು ಮೂರು ಎಲ್ಲರಿಗೂ ಕ್ಲಿಯರ್ ಆಯ್ತಲ್ಲ, ಲಾಲಸಮಯ ಪ್ರಾರ್ಥನಾ, ದೈನ್ಯ ಪ್ರಾರ್ಥನಾ ಮತ್ತು ಸಂಪ್ರಾರ್ಥನಾತ್ಮಕ ಪ್ರಾರ್ಥನಾ. ಸೊ ಇನ್ನೊಂದ್ಸರಿ ಇದರನ್ನು ಓದಿದ್ರೆ ಇನ್ನೂ ಸ್ಪಷ್ಟವಾಗ್ತದೆ. ಯಾರು ಓದ್ತೀರಾ? ಶರಣಾಗತಿ ಫಸ್ಟ್ ಪ್ಯಾರಾಗ್ರಾಫ್. ಪ್ರಭು. ಓದಿ ಪ್ರಭುಜಿ. ರಸರಾಜ್ ಗೋಪಾಲ್ ಪ್ರಭು ಓದಿ. ಶರಣಾಗತಿ ಭಗವಂತನ ಪಾದ ಕಮಲಗಳಿಗೆ ಶರಣಾಗುವ ಕ್ರಿಯೆಯನ್ನು ಕುರಿತಂತೆ ಸ್ಕಂದ ಪುರಾಣದಲ್ಲಿ ವಚನ ಹೊಂದಿದೆ. ಗಂಭೀರ ಭಕ್ತರು ಇಲ್ಲಿ ಹೇಳಲಾಗಿರುವ 3 ವಿಧಾನಗಳಲ್ಲಿ ಕೃಷ್ಣನಿಗೆ ಶರಣಾಗತರಾಗಬಹುದೆಂದು ಆ ಪುರಾಣವು ಹೇಳುತ್ತದೆ. 1. ಸಂಪ್ರಾರ್ಥನಾತ್ಮಕ ಅಥವಾ ಭಾವನಾತ್ಮಕವಾಗಿ ಪ್ರಾರ್ಥಿಸುವುದು. 2. ದೈನ್ಯವೋದಿಕ ಅಥವಾ ನಮ್ರತೆಯಿಂದ ಶರಣಾಗುವುದು. ಮತ್ತು 3. ಲಾಲಸಮಯಿ ಅಥವಾ ಯಾವುದೋ ಸಿದ್ಧಿಯ ಹಂತ ಬಯಸುವುದು. ಆಧ್ಯಾತ್ಮಿಕ ಜೀವನದಲ್ಲಿ ಸಿದ್ಧಿಯ ಹಂತವನ್ನು ಬಯಸುವುದು ಇಂದ್ರಿಯ ತೃಪ್ತಿಯಲ್ಲ. ವ್ಯಕ್ತಿಯು ದೇವೋತ್ತಮ ಪರಮಪುರುಷನೊಂದಿಗೆ ತನಗಿರುವ ಸ್ವರೂಪ ಸಂಬಂಧವನ್ನು ಸ್ವಲ್ಪ ಅರಿತುಕೊಂಡಾಗ ಅವನು ತನ್ನ ಮೂಲ ಸ್ಥಾನವನ್ನು ಅರಿತುಕೊಳ್ಳುತ್ತಾನೆ ಮತ್ತು ಆ ಸ್ಥಾನದಲ್ಲಿ ಕೃಷ್ಣನ ಗೆಳೆಯನಾಗಿ, ದಾಸನಾಗಿ, ಪಿತೃವಾಗಿ ಇಲ್ಲವೇ ದಾಂಪತ್ಯ ಪ್ರೇಮಿಯಾಗಿ ಪುನರ್ನೆಲೆಸಲು ಇಚ್ಛಿಸುತ್ತಾನೆ. ಇದನ್ನು ಲಾಲಸಮಯಿ ಎನ್ನುತ್ತಾರೆ. ಹಾಗೆಂದರೆ ಸಹಜ ಸ್ಥಿತಿಗೆ ಮರಳಲು ಬಹುವಾಗಿ ಕಾತರನಾಗಿರುವ ಎಂದು ಅರ್ಥ. ಈ ಲಾಲಸಮಯಿ ಹಂತದ ಶರಣಾಗತಿ ಭಾವವು ವ್ಯಕ್ತಿಯು ಸಂಪೂರ್ಣ ಮುಕ್ತನಾಗಿರುವ ಸಮಯದಲ್ಲಿ, ಎಂದರೆ ಅವನು ಅಂತರ್ಜ್ಞಾನ ಅಥವಾ ಸಮಗ್ರ ಆಧ್ಯಾತ್ಮಿಕ ಮುನ್ನಡೆಗಳ ದ್ವಾರ ಭಗವಂತನೊಂದಿಗೆ ತನಗಿರುವ ಮೂಲ ಸಂಬಂಧವನ್ನು ಅರ್ಥ ಮಾಡಿಕೊಂಡಾಗ ಬರುತ್ತದೆ. ಇದನ್ನು ತಾಂತ್ರಿಕ ಪರಿಭಾಷೆಯಲ್ಲಿ ಸ್ವರೂಪ ಸಿದ್ಧಿ ಎನ್ನುತ್ತಾರೆ. ಎಸ್ ಪ್ರಭು. ಸೊ ಸ್ಪಷ್ಟವಾಗಿದೆ. ಲಾಲಸಮಯಿ ಪ್ರಾರ್ಥನೆ ಯಾವಾಗ ನಾವು, ಇದು ಆಲ್ಮೋಸ್ಟ್ ರಾಗಾನುಗ ಭಕ್ತಿ. ಯಾವಾಗ ಭಕ್ತ ಭಗವಂತನಿಗೆ ಶರಣಾಗತನಾಗಿ ಅಂತಹ ಸಂದರ್ಭದಲ್ಲಿ ಅಂತರ್ಜ್ಞಾನ, ತನ್ನ ಒಂದು ಭಗವಂತನೊಂದಿಗೆ ತನ್ನ ಸಂಬಂಧವನ್ನ ಅರಿತುಕೊಂಡು ಪ್ರಾರ್ಥಿಸ್ತಾನೆ. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ರಸರಾಜ್ ಗೋಪಾಲೇಶ್ ಓದಿ. ಎಸ್ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಭಗವಂತನನ್ನು ಪ್ರಾರ್ಥಿಸುತ್ತಾ ಭಕ್ತರು ಪರವಶರಾಗಿ ಶರಣಾಗತಿಯನ್ನು ಸೂಚಿಸುವ ಉಕ್ತಿಯೊಂದು ಪದ್ಮಪುರಾಣದಲ್ಲಿದೆ. ಅದು ಹೀಗುಂಟು: ಪ್ರಿಯ ಪ್ರಭುವೆ, ಯುವತಿಯರಿಗೆ ಯುವಕರಲ್ಲಿ ಮತ್ತು ಯುವಕರಿಗೆ ಯುವತಿಯರಲ್ಲಿ ಸಹಜವಾದ ಆಕರ್ಷಣೆಯುಂಟು ಎಂಬುದನ್ನು ನಾನು ಬಲ್ಲೆ. ಅದೇ ರೀತಿಯ ಸಹಜ ಭಾವದಲ್ಲಿ ನನ್ನ ಮನಸ್ಸು ನಿನ್ನ ಪಾದ ಕಮಲಗಳಿಂದ ಆಕರ್ಷಿತವಾಗಬೇಕೆಂಬುದು ನನ್ನ ಆಸೆ. ಈ ದೃಷ್ಟಾಂತವು ತುಂಬಾ ಸಮಂಜಸವಾಗಿದೆ. ಯುವತಿಯು ಯುವಕನನ್ನು ಇಲ್ಲವೇ ಯುವಕನು ಯುವತಿಯನ್ನು ನೋಡಿದಾಗ ಯಾರೊಬ್ಬರ ನೆರವು ಇಲ್ಲದೆ ಸಹಜವಾದ ಆಕರ್ಷಣೆ ಏರ್ಪಡುತ್ತದೆ. ಕಾಮ ಪ್ರವೃತ್ತಿಯ ಕಾರಣ ಯಾವ ಶಿಕ್ಷಣವೂ ಇಲ್ಲದೆ ಸಹಜ ಮೋಹ ಹುಟ್ಟುತ್ತದೆ. ಇದು ಲೌಕಿಕ ಉದಾಹರಣೆಯಾಯಿತು. ಆದರೆ ಇಲ್ಲಿ ಭಕ್ತನು ಪರಮಪ್ರಭುವಿನಲ್ಲಿ ಅಂತಹ ನೈಜ ಆಸಕ್ತಿಯನ್ನು ಬೆಳೆಸಿಕೊಳ್ಳಬೇಕೆಂದು ಪ್ರಾರ್ಥಿಸುತ್ತಿದ್ದಾನೆ. ಅವನ ಈ ಅಪೇಕ್ಷೆಯು ಕಾರಣವಿಲ್ಲದ್ದು. ಲಾಭದಾಸೆಯು ಪ್ರಭುವಿನಲ್ಲಿ ನಾವು ಬೆಳೆಸಿಕೊಳ್ಳುವ ನೈಜಾಕರ್ಷಣೆಯು ಆತ್ಮ ಸಾಕ್ಷಾತ್ಕಾರದ ಪರಿಪೂರ್ಣತೆಯ ಮಜಲು. ಸೊ ಇಲ್ಲಿ ಶುದ್ಧ ಭಕ್ತ ಏನಿದ್ದಾನೆ, ಅವನು ತನಗೆ ಭಗವಂತನಲ್ಲಿ ಒಂದು ಆಕರ್ಷಣೆ ಬರಲಿ ಅಥವಾ ಅದರಿಂದ ಯಾವುದೇ ಲಾಭದ ಆಸೆ ಅಥವಾ ಭೌತಿಕವಾದ ಯಾವುದೇ ಒಂದು ಕಲ್ಮಶ ಅದರಲ್ಲಿಲ್ಲ, ಯಾವುದೇ ಇಂದ್ರಿಯ ತೃಪ್ತಿಯ ಬಯಕೆ ಅದರಲ್ಲಿಲ್ಲ. ಭಗವಂತನಿಯ ಕಡೆ ನಾವು ಎಷ್ಟೋ ವರ್ಷದಿಂದ ಜಪ ಮಾಡ್ತಾ ಇದ್ದೇವೆ, ಇದು ಮಾಡ್ತಾ ಇದ್ದೇವೆ. ನಮಗೆ ಯಾವಾಗ ಒಳಗಡೆಯಿಂದ ಹೌದು ಇದು ಸತ್ಯ ಇದೆ, ನಾನು ಭಗವಂತನ ಭಕ್ತಿಯನ್ನ ಮಾಡಬೇಕು ಅಂತ ಒಳಗಡೆಯಿಂದ ರೆಸಿಪ್ರಿಕೇಶನ್ ಸ್ಟಾರ್ಟ್ ಆಗುತ್ತೆ. ಇನ್ನೂ ಸೀರಿಯಸ್ ಆಗಿ ನಾವು ತಗೊಳ್ತೇವೆ. ಬಹಳಷ್ಟು ಜನ ನೋಡ್ತೇವೆ ನಾವು, ಯಾಕಂದ್ರೆ ಕೆಲವೊಂದ್ಸತಿ ಅವರು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಯಾಕಂತಂದ್ರೆ ಸ್ವಲ್ಪ ಸಮಯ ಬೇಕಾಗ್ತದೆ. ಆದ್ರೆ ಯಾವಾಗ ಶುದ್ಧ ಭಕ್ತರ ಸಂಘದಲ್ಲಿ ಈ ತರ ಒಂದು ಭಾಗವತ ಭಗವದ್ಗೀತೆಯನ್ನ ಕಂಟಿನ್ಯೂಸ್ ಆಗಿ ಓದೋದ್ರಿಂದ ನಮ್ಮ ಹೃದಯದಲ್ಲೂ ಕೂಡ ನನಗೂ ಕೂಡ ಕೃಷ್ಣನ ಕಡೆ ಆಕರ್ಷಣೆ ಬರಬೇಕು. ಇತರ ಭಕ್ತರ ಒಂದು ಆ ಶ್ರೇಣಿಯನ್ನ ನೋಡಿದಾಗ
ಆ ಒಂದು ರತಿ ನನ್ನಲ್ಲಿ ಇನ್ನೂ ಬರ್ಲಿಲ್ಲ. ಇನ್ನೊಂದು ನರೋತ್ತಮ ದಾಸ್ ಠಾಕೂರ್ದು ಇದಿದೆ, ಹರಿ ಹರಿ ವಿಫಲ ಜನ್ಮ ಗನಾಯಿನು ಮನುಷ್ಯ ಜನ್ಮ ಪಾಯ ರಾಧಾ ಕೃಷ್ಣ ನಾ ಭೋಜಿಯ ಜಾನಿಯಾ ಸುನಿಯಾ ವಿಷ खाइनो गोलोकेर प्रेम धन हरिनाम संकीर्तन रतिना जन्मी लेतेने का. ಸೊ ಈ ಒಂದು ರಿಯಲೈಸೇಷನ್ ನಮಗೆ ಕ್ರಮೇಣವಾಗಿ ಬರೋದಕ್ಕಿಂತ ಅದು ಬರಬೇಕು. ನಮಗೆ ಭಗವಂತನ ಕಡೆಗೆ ಹೇಗೆ ಸಾಮಾನ್ಯವಾಗಿ ಒಂದು ಮಟೀರಿಯಲ್ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಒಬ್ಬ ತರುಣನ ಕಡೆ ಹೇಗೆ ಸಾಮಾನ್ಯವಾಗಿ ಆಕರ್ಷಿತಳಾಗ್ತಾಳೋ ಹಾಗೆ ಅದೇ ರೀತಿ ತರುಣಿಯ ಕಡೆಗೆ ಹೇಗೆ ಅಸಾಮಾನ್ಯವಾಗಿ ಆಕರ್ಷಿತವಾಗ್ತಾಳೋ ಹಾಗೆ ನಮ್ಮ ಹೃದಯದಲ್ಲಿ ಭಗವಂತನ ಕಡೆಗೆ, ಹರಿಯ ನಾಮದ ಕಡೆಗೆ ಆ ಸ್ವಾಭಾವಿಕ ಆಕರ್ಷಣೆ ಇನ್ನೂ ಯಾಕೆ ಹುಟ್ಲಿಲ್ಲ? ಸೊ ಅದಕ್ಕಾಗಿ ನಾವು ಹಂಬಲಿಸಬೇಕು. ಇದು ಸಂಪ್ರಾರ್ಥನಾತ್ಮಕ ಪ್ರಾರ್ಥನೆಗಳು. ನೆಕ್ಸ್ಟ್ ಯಾರು ಓದ್ತೀರಾ? ದೈನ್ಯ ಭಾವದ ಬಗ್ಗೆ. ಹರೇ ಕೃಷ್ಣ ಪ್ರಭು, ಓದ್ತೀನಿ. ಓದಿ. ದೈನ್ಯ ಭಾವದಿಂದ ಶರಣಾಗತನಾಗುವ ಬಗೆಗೆ ಅದೇ ಪದ್ಮ ಪುರಾಣದಲ್ಲಿ ಒಂದು ವಚನವಿದೆ. ಪ್ರಿಯ ಪ್ರಭುವೆ, ನನಗಿಂತ ಹೆಚ್ಚು ಪಾಪಿಯಾದ ಜೀವಿ ಇನ್ನೊಬ್ಬನಿಲ್ಲ, ಹಾಗೆಯೇ ನನಗಿಂತ ಹೆಚ್ಚು ಅಪರಾಧಿಯಾದವನು ಇನ್ನೊಬ್ಬನಿಲ್ಲ. ನಾನೆಂತಹ ಪಾಪಿ ಹಾಗೂ ಅಪರಾಧಿ ಎಂದರೆ ನನ್ನ ಪಾಪ ಕಾರ್ಯಗಳನ್ನು ಕುರಿತಂತೆ ನಿನ್ನಲ್ಲಿ ತಪ್ಪೊಪ್ಪಿಕೊಳ್ಳಲು ಬಂದಾಗ ನನಗೆ ನಾಚಿಕೆಯಾಗುತ್ತದೆ. ಇದು ಭಕ್ತನ ನಿಜವಾದ ಸ್ಥಾನವಾಗಿದೆ. ಬದ್ಧ ಜೀವಿಯ ಮಾತಿಗೆ ಬಂದರೆ ಅವನು ಅವನ ಪೂರ್ವ ಜನ್ಮದಲ್ಲಿ ಪಾಪ ಮಾಡಿರುವುದರಲ್ಲಿ ಆಶ್ಚರ್ಯವೇನಿಲ್ಲ. ಅವನು ತನ್ನ ಅಪರಾಧವನ್ನು ದೇವರೆದುರು ಒಪ್ಪಿಕೊಳ್ಳಬೇಕು. ಹೀಗೆ ಒಪ್ಪಿಕೊಂಡ ಕೂಡಲೇ ಪ್ರಾಮಾಣಿಕ ಭಕ್ತನನ್ನು ಭಗವಂತನು ಕ್ಷಮಿಸುತ್ತಾನೆ. ಹಾಗೆಂದ ಮಾತ್ರಕ್ಕೆ ಭಗವಂತನ ಅವ್ಯಾಜ ಕರುಣೆಯನ್ನು ದುರುಪಯೋಗಕ್ಕೆ ಹಚ್ಚಿ ತಾನು ಪಾಪ ಕಾರ್ಯಗಳಲ್ಲಿ ಮುಂದುವರೆದಂತೆಲ್ಲ ಭಗವಂತನು ಕ್ಷಮಿಸುತ್ತಲೇ ಇರುತ್ತಾನೆಂದು ನಿರೀಕ್ಷಿಸುವುದು ಸರಿಯಲ್ಲ. ಇದು ನಾಚಿಕೆಗೇಡಿ ಜನರ ಮನೋಭಾವವಷ್ಟೇ. ನನ್ನ ಪಾಪ ಕಾರ್ಯಗಳನ್ನು ನಿನ್ನೆದುರು ಒಪ್ಪಿಕೊಳ್ಳಲು ಬಂದಾಗ ನನಗೆ ನಾಚಿಕೆಯಾಗುತ್ತದೆ ಎಂದಿಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಆದ್ದರಿಂದ ದೇವರು ಕ್ಷಮಿಸುತ್ತಾನೆಂದು ನಂಬಿ ವ್ಯಕ್ತಿಯೊಬ್ಬನು ಪಾಪ ಕಾರ್ಯಗಳನ್ನು ನಾಚಿಕೆ ಪಡೆದೆ ಮುಂದುವರಿಸಿಕೊಂಡು ಹೋಗಬಹುದು ಎನ್ನುವುದು ಶುದ್ಧ ಹುಚ್ಚು ತಿಳುವಳಿಕೆ. ಇಂತಹ ವರ್ತನೆಗೆ ವೈದಿಕ ಸಾಹಿತ್ಯದಲ್ಲಿ ಎಲ್ಲೂ ಒಪ್ಪಿಗೆ ನೀಡಲಾಗಿಲ್ಲ. ಪ್ರಭುವಿನ ಪವಿತ್ರ ನಾಮ ಸಂಕೀರ್ತನೆಯಿಂದ ವ್ಯಕ್ತಿಯು ಪೂರ್ವ ಜನ್ಮದ ಪಾಪಗಳನ್ನು ಕಳೆದುಕೊಂಡು ಶುದ್ಧನಾಗುತ್ತಾನೆನ್ನುವುದು ದಿಟ. ಹಾಗೆಂದ ಮಾತ್ರಕ್ಕೆ ಒಮ್ಮೆ ಶುದ್ಧನಾಗಿ ಮತ್ತೊಮ್ಮೆ ಪಾಪ ಕಾರ್ಯ ಮಾಡಿ ಮತ್ತೊಮ್ಮೆ ಶುದ್ಧನಾಗಬೇಕೆಂದು ಅರ್ಥವಲ್ಲ. ಇವು ಹುಚ್ಚು ಕಲ್ಪನೆಗಳು. ಇಂತಹ ಭ್ರಮೆಗಳಿಗೆ ಭಕ್ತಿ ಸೇವೆಯಲ್ಲಿ ಸ್ಥಾನವಿಲ್ಲ. ಒಂದು ವಾರವಿಡೀ ನಾನು ಪಾಪ ಕಾರ್ಯಗಳಲ್ಲಿ ತೊಡಗಿರುತ್ತೇನೆ. ವಾರದ ಕೊನೆಯಲ್ಲಿ ಒಂದು ದಿನ ದೇವಾಲಯಕ್ಕೋ ಇಗರ್ಜಿಗೋ ಹೋಗಿ ನನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತೇನೆ. ಇದರಿಂದ ನಾನು ಶುದ್ಧನಾಗಿ ಮತ್ತೊಮ್ಮೆ ಪಾಪಾಸಕ್ತನಾಗಬಹುದು ಎಂದು ಯಾರಾದರೂ ಹೇಳಬಹುದು. ಇದು ಶುದ್ಧ ಹುಚ್ಚು ಮಾತು, ದೋಷಯುಕ್ತ ಆಲೋಚನೆ. ಇಂತಹ ಮನೋಭಾವವು ಭಕ್ತಿ ರಸಾಮೃತ ಸಿಂಧುವಿನ ಲೇಖಕರಿಗೆ ಒಪ್ಪಿತವಲ್ಲ. ಹರೇ ಕೃಷ್ಣ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಒಂದು ಸೆಂಟೆನ್ಸ್ ಇದೆ, ಅದನ್ನ ಬೇಕಾದ್ರೆ ಪೆನ್ಸಿಲ್ ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಂತಹ ವರ್ತನೆಗೆ ವೈದಿಕ ಸಾಹಿತ್ಯದಲ್ಲಿ ಎಲ್ಲೂ ಒಪ್ಪಿಗೆ ನೀಡಲಾಗಿಲ್ಲ. ಸೊ ಆದ್ದರಿಂದ ಎಂತಹ ಉನ್ನತವಾದ ಒಂದು ವೈದಿಕ ಸಾಹಿತ್ಯವನ್ನ ನಾವು ಹೊಂದಿದ್ದೇವೆ. ಸೊ ಬೇರೆ ನಾವು ಈ ಒಂದು ತಿಳುವಳಿಕೆಯನ್ನ ಬೇರೆ ಯಾವ ಧರ್ಮಗಳಲ್ಲೂ, ಕೆಲವೊಂದು ಅದಕ್ಕೆ ನಾವು ಭಗವದ್ಗೀತೆ ಓದುವಾಗ ನೋಡ್ತೇವೆ, ಭಗವದ್ಗೀತೆಯಲ್ಲಿ ಬೇರೆ ಎಲ್ಲ ಶಾಸ್ತ್ರಗಳಿಗೆ ಏನ್ ಹೇಳಿದೆನೋ ಅದೆಲ್ಲವೂ ಇದೆ, ಮತ್ತು ಅಲ್ಲದೆ ಅವುಗಳಲ್ಲಿ ಏನು ಇಲ್ಲವೋ ಅದು ಕೂಡ ಇದೆ.
ಇದು ಆ ಸನಾತನ ಧರ್ಮದ ವೈದಿಕ ಸಾಹಿತ್ಯದ ಉನ್ನತ ಶ್ರೇಣಿಯ ಸ್ತರ. ಸೊ ಆದ್ದರಿಂದ ನಾವು ಆ ಒಂದು ಸ್ತರಕ್ಕೆ ಬರದೆ ಪಾಪದಲ್ಲಿ ಇನ್ನೂ ಆಸಕ್ತಿ ಇಟ್ಕೊಂಡು ನಾವು ಭಕ್ತಿಯನ್ನ ಮಾಡೋದಕ್ಕೆ ಸಾಧ್ಯ. ಆದ್ದರಿಂದ ಆ ಪಾಪವನ್ನು ಮಾಡುವ ಆಸಕ್ತಿ ಕಡಿಮೆ ಆಗ್ಬೇಕು, ಭಗವಂತನ ಸೇವೆಯನ್ನು ಮಾಡುವ ಆಸಕ್ತಿ ಹೆಚ್ಚಾಗ್ಬೇಕು. ಆಗ ಈ ಪ್ರಾರ್ಥನೆಗಳನ್ನ ಮಾಡೋದಕ್ಕೆ ಸಾಧ್ಯ. ಆಗ ನಮಗೆ ನಿಜವಾದ ಹ್ಯೂಮಿಲಿಟಿ, ಯಾಕಂದ್ರೆ ಇದು ಸತ್ಯ. ಇದೊಂದು ಸೆಂಟೆನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಇದು ಭಕ್ತನ ನಿಜವಾದ ಸ್ಥಾನವಾಗಿದೆ. ಇದೇನು ಸುಮ್ಮನೆ ಯಾರು ಹೇಳ್ಕೊಳ್ಳೋದಕ್ಕೆ ಅಥವಾ ತೋರಿಸೋದಕ್ಕೆ ಹೇಳ್ತಾ ಇಲ್ಲ. ಅವನು ದೇವ್ರ ಮುಂದೆ ಕುತ್ಕೊಂಡು ಹೇಳ್ತಾ ಇದ್ದಾನೆ, ನಿಂತ್ಕೊಂಡು ಹೇಳ್ತಾ ಇದ್ದಾನೆ, ಸ್ವಾಮಿ ನನ್ನ ಹತ್ರ ಯಾವ ಯೋಗ್ಯತೆನೂ ಇಲ್ಲ, ನಾನು ಅನೇಕ ಪಾಪಗಳನ್ನ ಮಾಡಿ ಅಪರಾಧಗಳನ್ನ ಮಾಡಿದ್ದೇನೆ, ದಯವಿಟ್ಟು ನೀನ್ ನನಗೆ ಕ್ಷಮಿಸ್ಬೇಕು. ದೇವರ ಮುಂದೆ ಹೇಳು, ನಾವು ಒಪ್ಕೊಳ್ಬೇಕು. ಇದು ದೈನ್ಯ ಬೋಧಿಕಾ ಪ್ರಾರ್ಥನೆ. ಎಸ್, ನೆಕ್ಸ್ಟ್ ಯಾರು ಓದ್ತೀರಾ? ಲಾಲಸಮಯ ಪ್ರಾರ್ಥನೆ. ಪ್ರಭುಜಿ ಹರೇ ಕೃಷ್ಣ. ಓದಿ ಮಲ್ಲಿಕಾರ್ಜುನ್. ಸಿದ್ಧಿಯನ್ನು ಅಪೇಕ್ಷಿಸಿ ಶರಣಾಗತನಾಗುವುದರ ಬಗೆಗಿನ ಯುಕ್ತಿಯೊಂದು ನಾರದ ಪಂಚರಾತ್ರದಲ್ಲಿದೆ. ಅಲ್ಲಿ ಭಕ್ತನು ಹೀಗೆನ್ನುತ್ತಾನೆ: ಪ್ರಿಯ ಪ್ರಭು, ನಿನಗೆ ಚಾಮರ ಬೀಸಬೇಕೆಂದು ನೀನು ನನ್ನನ್ನು ಕೇಳುವ ದಿನ ಬರುವುದೆಂದು ಸಂತೋಷ ಚಿತ್ತದಿಂದ ಹೌದು ಆಗಿದೆ. ಚಾಮರವನ್ನು ಹಾಗೆ ಬೀಸಬೇಕು ಎಂದು ನೀನು ಹೇಳುವ ದಿನ ಬರುವುದೆಂದು ತಾನೇ ನಿಂತು ದೇವತಮ ಪರಮ ಪುರುಷನಿಗೆ ಗಾಳಿ ಬೀಸಬೇಕೆಂದು ಭಕ್ತನು ಇಲ್ಲಿ ಅಪೇಕ್ಷಿಸುತ್ತಿದ್ದಾನೆ. ಎಂದರೆ ತಾನು ಪ್ರಭುವಿನ ಅಂತರಂಗದ ಗೆಳೆಯನಾಗಬೇಕೆಂಬುದು ಭಕ್ತನ ಬಯಕೆ. ದಾಸನಾಗಿಯೋ ಗೆಳೆಯನಾಗಿಯೋ ದಾಂಪತ್ಯ ಪ್ರೇಮಿಯಾಗಿಯೋ ಉದ್ಯೋಗೋ ಅಂತೂ ಯಾವ ಭಕ್ತನು ಪ್ರತ್ಯಕ್ಷವಾಗಿ ಭಗವಂತನ ಸಂಘದಲ್ಲಿರುತ್ತಾನೇನೋ ಹೌದು. ಆದರೆ ಅವನ ವೈಯಕ್ತಿಕ ಅಭಿರುಚಿಗೆ ಹೊಂದುವಂತೆ ಅವುಗಳಲ್ಲಿ ಒಂದು ಬಗೆಯ ಸಂಬಂಧವನ್ನು ಮಾತ್ರ ಅಪೇಕ್ಷಿಸುತ್ತಾನೆ. ಪ್ರಸ್ತುತ ಸಂದರ್ಭದಲ್ಲಿ ಭಕ್ತನು ಪ್ರಭುವಿನ ದಾಸನಾಗಲು ಬಯಸುತ್ತಿದ್ದಾನೆ ಮತ್ತು ಭಗವಂತನ ಅಂತರಂಗ ಶಕ್ತಿಯು ಐಶ್ವರ್ಯ ದೇವತೆಯೂ ಆದ ಲಕ್ಷ್ಮಿಯಂತೆ ತಾನು ಅವನಿಗೆ ಚಾಮರ ಬೀಸಲು ಆಸೆ ಪಡುತ್ತಿದ್ದಾನೆ. ಚಾಮರವನ್ನು ಬೀಸುವುದು ಹೇಗೆಂಬ ಬಗ್ಗೆ ಭಗವಂತನು ತನಗೆ ಮುದದಿಂದ ತಿಳುವಳಿಕೆ ನೀಡಿಯಾನೆಂಬುದು ಕೂಡ ಈ ಭಕ್ತನ ಬಯಕೆಯಾಗಿದೆ. ಲೋಕೋತ್ತರ ಅಪೇಕ್ಷೆಯುಳ್ಳ ಈ ಶರಣಾಗತ ಭಾವನೆಯು ಅಥವಾ ಲಾಲಾಸಾಮಯಿ ವಿಜ್ಞಾಪ್ತಿಯು ಆತ್ಮ ಸಾಕ್ಷಾತ್ಕಾರದ ಅತ್ಯುನ್ನತ ಸಿದ್ಧಿಯ ನೆಲೆಯಾಗಿದೆ. ಸೊ ಇದು ಏನಿದೆ ಅಂತಂದ್ರೆ, ನಾವು ಯಾವಾಗ ಭಕ್ತಿಯಲ್ಲಿ ಮುಂದುವರಿತೇವೆ, ಭಗವಂತ ಮತ್ತು ನಮ್ಮ ಸಂಬಂಧದ ಬಗ್ಗೆ ನಮಗೆ ಅರಿವಾಗ್ತದೆ, ಆಗ ಭಗವಂತನೊಂದಿಗೆ ನಾವು ಆ ಒಂದು ರೆಸಿಪ್ರೊಕೇಶನ್, ಆದಾನ್ ಪ್ರದಾನ್, ಸ್ಪಂದನ ಪ್ರತಿಸ್ಪಂದನ, ಈಗಲೂ ಕೂಡ ನಿಮಗೆ ಸ್ವಲ್ಪ ಇಲ್ಲದ ಸ್ವಲ್ಪ ಆ ಪ್ರತಿಸ್ಪಂದನೆ ಸಿಗ್ತಾ ಇರ್ತದೆ. ನೀವು ನೋಡಿ, ಯಾವಾಗ 16 ಮಾಲೆ ಕುತ್ಕೊಂಡು ಒಂದ್ ಕಡೆ ಚೆನ್ನಾಗಿ ಜಪ ಮಾಡ್ತೀರಾ, ಭಗವಂತನ ದೇವಸ್ಥಾನದಲ್ಲಿ ಅಥವಾ ಭಕ್ತರೊಂದಿಗೆ ಇರ್ತೀರಾ, ಒಳಗಡೆಯಿಂದ ನಿಮ್ಗೆ ಒಂದು ಅತ್ಯಂತ ಸಂತೃಪ್ತಿಯ ಒಂದು ಭಾವನೆ ನಿಮ್ಮಲ್ಲಿ ಬರ್ತದೆ. ಗುರುಗಳ ಒಂದು 4 ನಿಯಮಗಳನ್ನ ಪಾಲಿಸುತ್ತಾ 16 ಮಾಲೆ ಜಪವನ್ನ ಮಾಡ್ತಾ ಭಗವಂತನಿಗೆ ಸುಂದರವಾಗಿ ಅಲಂಕರಿಸಿದಾಗ ಅವನ ಸೇವೆಯನ್ನ ಮಾಡ್ತಾ, ಕೃಷ್ಣ ನಾನು ನಿನ್ನ ಸೇವಕ ಅಂತ ಹೇಳುವಾಗ ಹೃದಯದಲ್ಲಿ ಆ ಒಂದು ಸ್ತಂಭನ ಏನಿದೆ, ಆ ಒಂದು ಆನಂದ ಏನಿದೆ, ಅದನ್ನ ನೀವೇ ಅನುಭವಿಸ್ತೀರಾ. ಅದು ಬೇರೆಯವರಿಗೆ ನೀವು ಹೇಳೋಕ್ಕಾಗೋದಿಲ್ಲ. ಯು ಬಿಕಮ್ ಪೀಸ್ಫುಲ್, ಹ್ಯಾಪಿ ಅಂಡ್ ಸ್ಯಾಟಿಸ್ಫೈಡ್. ನೀವು ಶಾಂತರಾಗ್ತೀರಾ, ಸಂತೃಪ್ತಿ ನಿಮ್ಮಲ್ಲಿ ಬರ್ತದೆ. ಆಮೇಲೆ ಏನು ಅಂತಂತಂದ್ರೆ ಸಂತೋಷ, ಹ್ಯಾಪಿನೆಸ್ ನಿಮ್ದಾಗ್ತದೆ. ಇದನ್ನ ನಾವು ಹೆಜ್ಜೆ ಹೆಜ್ಜೆಗೂ ಮುಂದಿನ ದಿನಗಳಲ್ಲಿ ಭಕ್ತಿಯಲ್ಲಿ ನೀವು ಹೇಗೆ ಮುಂದುವರಿತೀರಾ ಹಾಗೆ ಹೃದಯದ ಮಿಡಿತ ಇದು.
ಕೃಷ್ಣನ ಸೇವೆ ನಾವು ಮಾಡಬೇಕು, ಅವನಿಗೆ ಪ್ರಸನ್ನಗೊಳಿಸಬೇಕು. ಇದು ನಮ್ಮ ಜೀವನ. ಎಂತಹ ಒಂದು ಭಾಗ್ಯ ನಮ್ದು, ಇಂತಹ ಒಂದು ಅವಕಾಶ ನಮ್ಮ ಗುರುಗಳು, ನಮ್ಮ ಭಕ್ತರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಯು ವಿಲ್ ಬಿ ಥ್ಯಾಂಕ್ಫುಲ್, ಗ್ರೇಟ್ಫುಲ್ ಫಾರ್ ದಿಸ್. ಸೊ ಆದ್ದರಿಂದ ಲಾಲಸಮಯ ಪ್ರಾರ್ಥನೆ ನಾವು ನೋಡ್ತೀವಿ, ಬಹಳಷ್ಟು ಇದನ್ನ ನೋಡ್ತೇವೆ. ಯಾವಾಗ ವರದರಾಜ ಸ್ವಾಮಿ ಆಮೇಲೆ ಅವನ ಭಕ್ತರೊಂದಿಗೆ ಆ ಒಡನಾಟ, ನಮಗೆ ಸಮಯ ಸ್ವಲ್ಪ ಕಡಿಮೆ ಇದೆ, ಒಂದೆರಡು ಎಕ್ಸಾಂಪಲ್ಸ್ ಗಳನ್ನ ಕೊಡಬಹುದಾಗಿತ್ತು. ಆದ್ರೆ ಶ್ರೀಪಾದ ರಾಮಾನುಜಾಚಾರ್ಯರು ಮತ್ತು ವರದರಾಜ ಸ್ವಾಮಿ ಅವರೊಂದಿಗೆ ಆ ಒಂದು ಒಡನಾಟ, ರಂಗನಾಥನ ಮತ್ತು ಅಂಡಾಳ್ ಅವರೊಂದಿಗೆ ಒಂದು ಒಡನಾಟ, ಅಥವಾ ರಾಮಾನುಜಾಚಾರ್ಯರೊಂದಿಗೆ ಒಡನಾಟ, ಬಹಳಷ್ಟು ಉದಾಹರಣೆಗಳಿದೆ. ಸೊ ಇದು ಲಾಲಸಮಯ ವಿಜ್ಞಾಪನೆ. ಸೊ ಒಂದು ಸಂಪ್ರಾರ್ಥನಾತ್ಮಕ ಅಂತಂದ್ರೆ ಸಾಮಾನ್ಯವಾಗಿ ಭಗವಂತನೊಂದಿಗೆ, ಭಗವಂತನಿಂದ ಆಕರ್ಷಿತರಾಗಲು ಮಾಡುವ ಪ್ರಾರ್ಥನೆ. ಎರಡನೇದು ದೈನ್ಯ, ಆ ಒಂದು ಸತ್ಯವನ್ನ ಭಗವಂತನ ಮುಂದೆ ಇಟ್ಟು ಅತ್ಯಂತ ವಿನಯ ಪೂರ್ವಕವಾಗಿ ಪ್ರಾರ್ಥಿಸುವುದು ದೈನ್ಯ. ಇನ್ನೊಂದು ಭಗವಂತನಿಗೆ ಅವನ ಒಂದು ಕೃಪಾ ದೃಷ್ಟಿಯನ್ನ ತಮ್ಮೆಡೆಗೆ ತೋರಿಸುವಂತೆ ಮಾಡುವ ಪ್ರಾರ್ಥನೆ. ಸೊ ನೆಕ್ಸ್ಟ್ ಯಾರು ಹೇಳ್ತೀರಾ? ಮುಂದಿನ ಪ್ಯಾರಾಗ್ರಾಫ್ ಓದ್ತೀರಾ? ಹರೇ ಕೃಷ್ಣ ಪ್ರಭು. ಓದಿ ಪ್ರಭು. ಅದೇ ನಾರದ ಪಂಚರಾತ್ರದಲ್ಲಿ ಶರಣಾಗತಿಯ ಇನ್ನೊಂದು ರೂಪ ಅಭಿವ್ಯಕ್ತವಾಗುತ್ತದೆ. ಅಲ್ಲಿ ಭಕ್ತನು, ಪ್ರಿಯ ಪ್ರಭುವೇ, ಹೇ ಕಮಲಲೋಚನನೇ, ಯಮುನಾ ನದಿಯ ತೀರದಲ್ಲಿ ಕುಳಿತು ಹುಚ್ಚು ಹಿಡಿದವನಂತೆ ರೋಧಿಸುತ್ತಾ ನಿನ್ನ ಪವಿತ್ರ ನಾಮ ಸಂಕೀರ್ತನೆ ಮಾಡುವ ದಿನ ನನಗೆ ಬರುವುದೆಂದು ಎಂಬುದಾಗಿ ಹೇಳುತ್ತಾನೆ. ಇದು ಸಿದ್ಧಿಯ ಇನ್ನೊಂದು ನೆಲೆ. ನನ್ನ ಪಾಲಿಗೆ ಒಂದು ಕ್ಷಣವು 12 ವರ್ಷಗಳಷ್ಟು ದೀರ್ಘವಾಗಿ ಕಾಣುವುದು. ನನಗೆ ಈ ಇಡೀ ಜಗತ್ತು ಬರಿದೆಂಬಂತೆ ಕಾಣುವುದು ಪ್ರಭು ಎಂದು ಭಗವಾನ್ ಚೈತನ್ಯರು ಕೂಡ ಇಚ್ಛೆ ಪಟ್ಟಿದ್ದಾರೆ. ವ್ಯಕ್ತಿಯು ಭಾವಪೂರ್ಣನಾಗಿ ಪ್ರಾರ್ಥಿಸಬೇಕು ಮತ್ತು ಭಗವಂತನಿಗೆ ತನ್ನ ವಿಶಿಷ್ಟ ರೀತಿಯಲ್ಲಿ ಸೇವೆ ಸಲ್ಲಿಸಲು ಉತ್ಸುಕನಾಗಿರಬೇಕು. ಇದು ಎಲ್ಲಾ ಮಹಾನ್ ಭಕ್ತರ, ವಿಶೇಷವಾಗಿ ಚೈತನ್ಯ ಮಹಾಪ್ರಭುಗಳ ಉಪದೇಶವಾಗಿದೆ. ಸೊ ಈ ಪ್ರಾರ್ಥನೆ ಏನಿದೆ, ಭಗವಂತನ ನಾವು ಹೇಗೆ ಮುಂದುವರಿತೇವೆ ಒಂದಾದ್ಮೇಲೆ ಕೆಲವೊಂದ್ಸತಿ ಸಂಪ್ರಾರ್ಥನಾತ್ಮಕ ಪ್ರಾರ್ಥನೆಗಳು, ಕೆಲವೊಂದ್ಸತಿ ದೈನ್ಯ ಭೌತಿಕ ಪ್ರಾರ್ಥನೆಗಳು, ಕೆಲವೊಂದ್ಸತಿ ಲಾಲಸಮಯ ಪ್ರಾರ್ಥನೆಗಳು. ಸೊ ಇನ್ನೊಂದು ಭಕ್ತಿ ವಿನೋದ್ ಠಾಕೂರ್ ಹಾಡ್ತಾರೆ, ಕಬಿ ಕಬಿ ಬೋಲೋ ಸೇ ದಿನಾಮಾ ಅಪರಾಧ ঘুচি ಶುದ್ಧ ನಾಮೆ ರುಚಿ ಕೃಪಾ ಬಲೆ ಹೋಬೆ ಹೃದಯ ಸಂಚಾರ ತ್ರಿನದಿ ಕಹೀನಾ কবি নিজ মনে সহিষ্ণুতা গুಣ ಹೃದಯ চেয়ানি. ಸೊ ಯಾವತ್ತು ಬರ್ತದೆ ನನಗೆ ಆ ದಿವಸ? ಅದಕ್ಕಾಗಿ ನಾನು ಕಾಯ್ತಾ ಇದ್ದೇನೆ. ಯಾವಾಗ ಆ ದಿನ ಬರ್ತದೆ, ನನ್ನ ಅಪರಾಧಗಳೆಲ್ಲ ಪೂರ್ಣ ಮಾಯವಾಗ್ತದೆ, ನಿನ್ ಕಡೆ ನನಗೆ ಆಕರ್ಷಣೆಯ ಕವಿ ಕೊಹಿತೆ ಶ್ರೀ ಕೃಷ್ಣ ನಾಮ ಉಚ್ಚಾರಣ ಪುಲಕಿತ ದೇಹ ಗದ್ಗದ ವಚ ವಿವರ್ಣ ವಿಪತ್ತು হবে ಸಂಘಟನ ನಿರಂತರ ನಿದ್ರೆ বহে অশ্রুধা হবে বলো সে ದಿನಾಮ. ನಾವು ಈ ಎಲ್ಲ ಪ್ರಾರ್ಥನೆಗಳನ್ನ ಕೇಳ್ಬೇಕು, ಹಾಡ್ಬೇಕು. ನಮ್ಗೆ ಇನ್ನೂ ಹೃದಯದಲ್ಲಿ ಆ ಪ್ರಾರ್ಥನೆಗಳ ಬರ್ಲಿಕ್ಕಂತಂದ್ರೆ ನರೋತ್ತಮ ದಾಸ್ ಠಾಕೂರ್ದು, ಭಕ್ತಿ ವಿನೋದ್ ಠಾಕೂರ್ದು, ಗೋವಿಂದ ದಾಸ್ ಅವ್ರದ್ದು ಭಜಪುರೇ ಮನ ಶ್ರೀನಂದ ನಂದನ ಅಭಯ ಚರಣಾರವಿಂದರೇ
दुर्लभ मानव जन्म सत्संगे तरहो ये ಭವ ಸಿಂಧುರೆ. ಸೊ ನಿಜವಾಗಿಯೂ ನಾವು ಹೃದಯದಿಂದ ಹಾಡಬೇಕು ಈ ಪ್ರಾರ್ಥನೆಗಳು. ಭಗವಂತನಿಗೆ ತನ್ನ ವಿಶಿಷ್ಟ ರೀತಿಯಲ್ಲಿ ಸೇವೆ ಸಲ್ಲಿಸಲು ಉತ್ಸುಕನಾಗಿರ್ಬೇಕು. ಅವನು ಏನ್ ಕೊಡ್ತಾನೆ ಕೊಡ್ಲಿ ನಮ್ಗೆ. ಇನ್ನು ಕೆಲವೊಂದ್ಸತಿ ಹೇಳಲಾಗ್ತದೆ. ಭಕ್ತಿ ತೀರ್ಥ ಸ್ವಾಮಿ ಮಹಾರಾಜ್, ನನಗೆ ವೈಕುಂಠದಲ್ಲಿ ಒಂದು ಕಲ್ಲು ಮಾಡಿಸ್ಲಿ ಸಾಕು, ಪರವಾಗಿಲ್ಲ, ಐ ಆಮ್ ರೆಡಿ ಟು ಬಿಕಮ್ ಎ ಸ್ಟೋನ್ ಇನ್ ದ ವೈಕುಂಠ ಲೋಕ. ಸೊ ಒಂದ್ಸಾರಿ ಚೌಪಾಟಿಯಲ್ಲಿ ಮಹಾರಾಜ್ ಎಲ್ಲ ಚೌಪಾಟಿ ಟೆಂಪಲ್ ಫುಲ್ ಆಗಿತ್ತು. ಯಾವಾಗ ಭಕ್ತಿ ತೀರ್ಥ ಸ್ವಾಮಿ ಕ್ಲಾಸ್ ಕೊಡ್ತಾರೆ ಅಂತಂದ್ರೆ ವ್ಯಾಸಾಸನದಲ್ಲಿ ಕೂತ್ಕೊಂಡು ಮಹಾರಾಜ್ ಹೇಳ್ತಾರೆ, ದ ಗೋಲ್ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್ ಇಸ್ ಟು ಬಿಕಮ್ ಮ್ಯಾಡ್ ಆಫ್ ಕೃಷ್ಣ. ಭಗವಂತನ ಪ್ರೀತಿಯ ಹುಚ್ಚನ್ನ ನಾವು ಕೊಳ್ಬೇಕು. ಸೊ ಆಲ್ವೇಸ್ ವೆರಿ ರಾಧಾನಾಥ್ ಮಹಾರಾಜ್. ಸೊ ಇದು ದಿಸ್ ಈಸ್ ಜಸ್ಟ್ ಪ್ರೇಮ ನಮ್ಗೆ ಸಿಗ್ಬೇಕು ಭಗವಂತನ ಕಡೆ, ಭಗವಂತನಿಂದ ನಾವು ಆಕರ್ಷಿತರಾಗ್ಬೇಕು. ನಿತಾಯಿ ಚೈತನ್ಯ ಬೋಲೆ ನಾಚ್ ರೇ ಅಮರ್ ಮನ್, ದಯಾಲ್ ನಿತಾಯಿ ಚೈತನ್ಯ ಬೋಲೆ ನಾಚ್ ರೇ ಅಮರ್ ಮನ್, नाच रे अमर मन, नाच रे अमर मन, दयाल निताई चैतन्य बोले नाच रे अमर मन. जीवन तो मीचे है कृष्ण रति बिना. ಸೊ ನಮ್ಮ ಒಂದು ಜೀವನದ ಉದ್ದೇಶಗಳು ಚೆನ್ನಾಗಿ ನಾವು 16 ಮಾಲೆ ಜಪ ಮಾಡಿ 4 ನಿಯಮಗಳನ್ನ ಪಾಲಿಸ್ಬೇಕು. ಇದು ನಮ್ಮ ಜೀವನಕ್ಕೆ ಮಾಡಬೇಕಾದ ಅತ್ಯಂತ ದೊಡ್ಡ ಸೇವೆ. ಗುರುಗಳ ಸೇವೆ ಅಂತಂದ್ರೆ 16 rounds ಪ್ರಾಪರ್ಲಿ ಚಾಂಟಿಂಗ್, ಫಾಲೋವಿಂಗ್ 4 ರೆಗ್ಯುಲೇಟಿವ್, ರೀಡಿಂಗ್ ಶ್ರೀಮದ್ ಭಾಗವತ, ಭಗವದ್ಗೀತೆ, ಭಕ್ತರೊಂದಿಗೆ ಸಂಘ, ಹರಿನಾಮ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ಳೋದು. ನಾವು ಯಾವಾಗ ಮಾಡ್ತೇವೆ ನಮ್ಮ ಹೃದಯದಲ್ಲಿ ಭಗವಂತನ ಬಗ್ಗೆ ತುಡಿತ ಉಂಟಾಗ್ತದೆ. ನಿಶ್ಚಿತವಾಗಿ ನಮ್ಗೆ ಭಗವಂತನ ಕಡೆ ಆಕರ್ಷಣೆ ಬರ್ತದೆ. ಸೊ ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫ್ ಇದೆ, ವೆರಿ ಇಂಪಾರ್ಟೆಂಟ್, ಲೌಲ್ಯಂ ಬಗ್ಗೆ. ದಯವಿಟ್ಟು ಯಾರಾದ್ರೂ ಓದಿ. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ, ಭಗವಂತನಿಗೋಸ್ಕರ ಅಳುವುದು ಹೇಗೆಂಬುದನ್ನು ವ್ಯಕ್ತಿಯು ಕಲಿಯಬೇಕು. ಈ ಸಣ್ಣ ತಂತ್ರವನ್ನು ಅವನು ತಿಳಿದುಕೊಳ್ಳಬೇಕಲ್ಲದೆ ಸೇವೆ ಮಾಡಲು ತುಂಬಾ ಕಾತರನಾಗಿ ಒಂದು ನಿರ್ದಿಷ್ಟ ಬಗೆಯ ಸೇವೆಯನ್ನು ಸಲ್ಲಿಸಲು ವಾಸ್ತವವಾಗಿ ಅಳಬೇಕು. ಇದನ್ನು ಲೌಲ್ಯಂ ಎಂದು ಕರೆಯುತ್ತಾರೆ. ಮತ್ತು ಇಂತಹ ಅಶ್ರುಗಳು ಅತ್ಯುನ್ನತ ಸಿದ್ಧಿಗೆ ನಾವು ನೀಡಲೇಬೇಕಾದ ಬೆಲೆ. ಪ್ರಭುವನ್ನು ಭೇಟಿ ಮಾಡಿ ಅವನನ್ನು ಒಂದು ವಿಶಿಷ್ಟ ಬಗೆಯಲ್ಲಿ ಸೇವೆ ಮಾಡುವ ಲೌಲ್ಯಂ ಅಥವಾ ಅತ್ಯುತ್ಸಾಹವನ್ನು ವ್ಯಕ್ತಿಯು ಬೆಳೆಸಿಕೊಂಡಲ್ಲಿ ಅದೇ ಭಗವತ್ ಸಾಮ್ರಾಜ್ಯವನ್ನು ಸೇರಲು ಕೊಡಬೇಕಾದ ಬೆಲೆಯಾಗುತ್ತದೆ. ಹೀಗಲ್ಲದೆ ಭಗವತ್ ಸಾಮ್ರಾಜ್ಯವನ್ನು ಸೇರಲು ಪಡೆಯುವ ಟಿಕೆಟ್ಟಿನ ಬೆಲೆಯನ್ನು ಲೌಕಿಕ ಲೆಕ್ಕಾಚಾರದಿಂದ ನಿಗದಿ ಮಾಡಲು ಬರುವುದಿಲ್ಲ. ದೈವ ಸಾಮ್ರಾಜ್ಯ ಪ್ರವೇಶ ಸಿಕ್ಕಿರುವ ಒಂದೇ ಬೆಲೆ ಎಂದರೆ ಲೌಲ್ಯಂ, ಲಾಲಸಾಮಯಿ ಅಥವಾ ಅಪೇಕ್ಷೆ ಮತ್ತು ಅತೀವ ಕಾತರ. ಇದನ್ನ ರೂಪ್ ಗೋಸ್ವಾಮಿ ಹೇಳ್ತಾರೆ. ಕೃಷ್ಣ ಪ್ರೇಮ ಕುತಶ್ಚ ಲಭ್ಯತೆ ತತ್ರ ಲೌಲ್ಯಂ ಏಕಮಾತ್ರ ಮೂಲ್ಯಂ ಜನ್ಮ ಕೋಟಿಭಿ ಸುಕೃತಿಭಿ ನ ಲಭ್ಯತೆ. ಒಂದು ಮನುಷ್ಯ ಜನ್ಮ ಬರ್ಬೇಕು ಅಂತಂದ್ರೆ 1,25,00,000 ವರ್ಷಗಳು, ಅದು ಅಂದಾಜು ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಪ್ರಾಣಿಗಳಲ್ಲಿ ಒಂದಾದ್ಮೇಲೆ ಬರೋದು. ಎಷ್ಟು ಸಾರಿ ನಮ್ಮ ಮನುಷ್ಯ ಜನ್ಮ ಸಿಕ್ಕಿದ್ದನ್ನು ಎಷ್ಟು ಸಾರಿ ಮಿಸ್ ಮಾಡ್ಕೊಂಡಿದೀವೋ,
ಎಷ್ಟು ಸಾರಿ ಮತ್ತೆ ನನ್ಗೆ ಆದ್ಮೇಲೆ ಸಿಕ್ಕ ಮೇಲೂ ಕೂಡ ಎಲ್ಲಿ ಭಗವದ್ಭಕ್ತರ ಸಂಘ ಜನ್ಮಕೋಟಿ ಬಿ ಸುಕೃತಿ ಬಿ ನ ಲಭ್ಯತೆ. ಒಂದೇ ಒಂದು ಏನಿದಕ್ಕೆ ತತ್ವ ಲೌಲ್ಯಂ ಏಕಮಾತ್ರ ಮೌಲ್ಯಂ. ಒಂದೇ ಒಂದು ನಾವು ತೀವ್ರ ಇಲ್ಲ ಕೃಷ್ಣ ನನ್ನ ಈ 16 ಮಾಲೆ ಇನ್ನೂ ಚೆನ್ನಾಗಿ, ನಾಳೆ ಇನ್ನೂ ಚೆನ್ನಾಗಿ ಮಾಡಿ, ದಟ್ ವಿಲ್ ಬಿ ಮೈ ಲಾಸ್ಟ್ ರೌಂಡ್. ಹಿಸ್ ಗ್ರೇಸ್ ಐಂದ್ರ ಪ್ರಭು ನಮಗೆ ಹೇಳ್ತಾರೆ, ನೀವು ಪ್ರತಿಯೊಂದು ಮಾಲೆಯ ಒಂದು ಮಣಿಯನ್ನ ಹಿಡಿದಾಗ ತಿಳ್ಕೊಳ್ಳಿ, ಇದು ನನ್ನ ಜೀವನದ ಕೊನೆಯ ಮಾಲೆ ಅಥವಾ ಕೊನೆಯ ಮಣಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಮತ್ತೆ ನೆಕ್ಸ್ಟ್ ಮಣಿಗೆ ಹೋಗಿ, ಹೀಗೆ ಆ ಕೊನೆಯ 16 ಮಾಲೆ ಕೊನೆಯವರೆಗೆ ಇದನ್ನ. ಬಹಳ ಸೀರಿಯಸ್ ಭಕ್ತರು ಇದ್ರು ಹಿಸ್ಗೆ ಸಾಯಂದ್ರು. ನಾವು ನೋಡಿದೀವಿ ಬಹಳಷ್ಟು ಭಕ್ತರು ಹೀಗೆ ಡೆಡಿಕೇಟೆಡ್ ಆಗಿ ಭಗವಂತನ ನಾಮವನ್ನ ಜಪ ಮಾಡ್ತಾ ಇದ್ರು, ಭಗವಂತನ ಸಂಕೀರ್ತನೆಯಲ್ಲಿ ಭಾಗವಹಿಸ್ತಾ ಇದ್ರು, ಭಗವಂತನ ಸೇವೆಯನ್ನ ಮಾಡ್ತಾ ಇದ್ರು. ಅದು ಅವರ ಆ ಒಂದು ತೀವ್ರತೆ, ಸೇವಾ ಮಾಡುವ ತೀವ್ರತೆ ತೋರಿಸ್ತದೆ. ಸೊ ಎಲ್ಲಿವರೆಗೆ ನಾವು ಅದನ್ನ ಮಾಡೋದಿಲ್ಲ, ಅಂತಹ ಭಕ್ತರ ಪಾದ ಒಂದು ಧೂಳಿಯನ್ನ ನಾವು ತೆಗೆದುಕೊಳ್ಳೋದಿಲ್ಲ, ಅಲ್ಲಿವರೆಗೆ ಗೊತ್ತಿಲ್ಲ ನಮ್ಗೆ ಯಾವತ್ತು ನಮ್ದು ಲಾಸ್ಟ್ ಡೇ, ನಮ್ಗೆ ಗೊತ್ತಿಲ್ಲ. ಯಾಕೆ ನಾವು ಅದನ್ನ ಮಿಸ್ ಮಾಡ್ಕೋಬೇಕು? ವಿ ಶುಡ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಆದ್ದರಿಂದ ಈ ಪ್ರಾರ್ಥನೆಗಳು ತುಂಬಾ ಇಂಪಾರ್ಟೆಂಟ್. ಶರಣಾಗತಿಯ ಈ 3 ಮಜಲುಗಳೇನಿದ್ದಾವೆ ನಾವು ತಿಳ್ಕೊಂಡು ಸ್ಲೋಲಿ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಆ ಪ್ರಾರ್ಥನೆಗಳನ್ನ ಓದ್ಬೇಕು, ಅದರ ಅರ್ಥ ತಿಳ್ಕೊಳ್ಬೇಕು. ಗೋವರ್ಧನಾಷ್ಟಕ, ಜಗನ್ನಾಥಾಷ್ಟಕ, ಶಿಕ್ಷಾಷ್ಟಕ, ಪ್ರತಿ ದಿವಸ ಶಿಕ್ಷಾಷ್ಟಕ ಹೇಳ್ಬೇಕು. ಬಹಳಷ್ಟು ಅದರ ಒಂದು ಶಿಕ್ಷಾಷ್ಟಕದ ಒಂದು ಕೃಪೆಯಿಂದ ನಾವು ಭಕ್ತಿಯಲ್ಲಿ ಮುಂದೆ. ಸೊ ಎಲ್ಲೆಲ್ಲಿ ಸಮಯ ಸಿಗ್ತದೆ ನೀವು ಪ್ರೇಯರ್ಸ್ ಅನ್ನ ಮಾಡ್ಬೋದು. ಸೊ ಎನಿ ಡೌಟ್ಸ್ ವಿತ್ ಶರಣಾಗತಿ? ಸೊ ಯಾವುದು ಇಲ್ಲ ಅಂತಂದ್ರೆ ಗಮನಾರ್ಹ ಪ್ರಾರ್ಥನೆಗಳ ಪಠಣ ವೆರಿ ಇಂಪಾರ್ಟೆಂಟ್. ಅಗೇನ್ ಹರೇ ಕೃಷ್ಣ ಪ್ರಭು, ದಂಡವತ್ಸನ. ಎಸ್, ಓದಿ ಓದ್ಲಾ ಪ್ರಭುಜಿ? ಓದಿ ಓದಿ. ಗಮನಾರ್ಹ ಪ್ರಾರ್ಥನೆಗಳ ಪಠಣ. ಬಲ್ಲದರಾದ ಮಹಾನ್ ವಿದ್ವಾಂಸರು ಹೇಳುವಂತೆ ಇಡೀ ಭಗವದ್ಗೀತೆಯು ಅನೇಕ ಪ್ರಮಾಣಭೂತ ಪ್ರಾರ್ಥನೆಗಳನ್ನೊಳಗೊಂಡಿದೆ. ವಿಶೇಷವಾಗಿ 11ನೇ ಅಧ್ಯಾಯ ಅಲ್ಲಿ ಅರ್ಜುನನು ಪ್ರಭುವಿನ ವಿಶ್ವರೂಪವನ್ನು ಉದ್ದೇಶಿಸಿ ಮಾಡಿದ ಪ್ರಾರ್ಥನೆಗಳು ಇವೆ. ಅದೇ ರೀತಿ ಗೌತಮಿಯ ತಂತ್ರದಲ್ಲಿನ ಎಲ್ಲಾ ಶ್ಲೋಕಗಳನ್ನು ಪ್ರಾರ್ಥನೆಗಳೆಂದೇ ಹೇಳುತ್ತಾರೆ. ಹಾಗೆಯೇ ಶ್ರೀಮದ್ ಭಾಗವತದಲ್ಲಿಯೂ ಪ್ರಭುವನ್ನು ಕುರಿತಾದ 100 ಪ್ರಾರ್ಥನೆಗಳಿವೆ. ಆದುದರಿಂದ ಭಕ್ತನು ಇವುಗಳಲ್ಲಿ ಕೆಲವು ಪ್ರಾರ್ಥನೆಗಳನ್ನು ಪಠಣವಾಗಿ ಆಯ್ಕೆ ಮಾಡಿಕೊಳ್ಳಬೇಕು. ಈ ಪ್ರಾರ್ಥನೆಗಳ ಮಹಿಮೆಗಳನ್ನು ಸ್ಕಂದ ಪುರಾಣದಲ್ಲಿ ಹೀಗೆ ಹೇಳಿದೆ: ಯಾವ ಭಕ್ತರ ನಾಲಿಗೆಗಳು ಕೃಷ್ಣನನ್ನು ಕುರಿತಾದ ಪ್ರಾರ್ಥನೆಗಳಿಂದ ಅಲಂಕೃತವಾಗಿರುತ್ತವೋ ಅಂತಹವರನ್ನು ಶ್ರೇಷ್ಠ ಮುನಿಜನ ಕೂಡ ಗೌರವಿಸುತ್ತಾರೆ. ಅಂತಹ ಭಕ್ತರು ವಾಸ್ತವವಾಗಿ ದೇವತೆಗಳಿಂದ ಪೂಜೆಗೊಳ್ಳಲು ಅರ್ಹರಾಗಿರುತ್ತಾರೆ. ಬುದ್ಧಿ ಸಾಲದ ಜನರು ಕೃಷ್ಣನನ್ನು ಪೂಜಿಸುವ ಬದಲು ಲೌಕಿಕ ಲಾಭಕ್ಕೋಸ್ಕರ ವಿವಿಧ ದೇವತೆಗಳನ್ನು ಪೂಜಿಸುತ್ತಾರೆ. ಪ್ರಭುವನ್ನು ಕುರಿತು ಪ್ರಾರ್ಥಿಸುವುದರಲ್ಲಿ ಸದಾ ನಿರತನಾದ ವ್ಯಕ್ತಿಯು ದೇವತೆಗಳಿಂದ ಪೂಜೆಗೊಳ್ಳಲು ಅರ್ಹನಾಗುತ್ತಾನೆ ಎಂದಿಲ್ಲಿ ಹೇಳಲಾಗಿದೆ. ಶುದ್ಧ ಭಕ್ತನು ದೇವತೆಗಳಿಂದ ಕೇಳಿ ಪಡೆಯಬೇಕಾದದ್ದೇನೂ ಇಲ್ಲ. ಪ್ರತಿಯಾಗಿ ಶುದ್ಧ ಭಕ್ತನಲ್ಲಿ ಪ್ರಾರ್ಥನೆ ಸಲ್ಲಿಸಲು ದೇವತೆಗಳು ಕಾತರರಾಗಿರುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಇನ್ನೊಂದು ನರಸಿಂಹ ಪುರಾಣದ ಉಕ್ತಿಯೊಂದು ಹೀಗಿದೆ: ಕೃಷ್ಣನ ಮೂರ್ತಿ ಎದುರು ನಿಂತು ಪ್ರಾರ್ಥಿಸಲು ತೊಡಗುವ ಯಾವುದೇ ವ್ಯಕ್ತಿಯು ಆ ಕ್ಷಣವೇ ತನ್ನೆಲ್ಲಾ ಪಾಪಗಳನ್ನು ಕಳೆದುಕೊಂಡು ವೈಕುಂಠ ಲೋಕವನ್ನು ಪ್ರವೇಶಿಸಲು ಅರ್ಹತೆ ಪಡೆದುಕೊಳ್ಳುತ್ತಾನೆಂಬುದು ನಿಸ್ಸಂಶಯ.
ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಿದೆ ಅಂತಂದ್ರೆ, ನಮ್ಮೆಲ್ಲರೂ ಭಕ್ತರು ಆ ಸಾಧನೆ ಭಕ್ತಿಯಲ್ಲಿ ಶ್ರೀಮದ್ ಭಾಗವತದ ಪಠಣವನ್ನ ಮಾಡೋದನ್ನ ನಾವು ಪ್ರತಿ ದಿವಸ ನಿತ್ಯಂ ಭಾಗವತ ಸೇವಾಯದಲ್ಲಿ ಸೇರ್ತೇವೆ. ಡೆಫಿನೆಟ್ಲಿ ದಟ್ ಈಸ್, ಅದು ಬಹಳ ತುಂಬಾ ಒಳ್ಳೇದು. ಆದ್ರೆ ಅದು ಅಲ್ಲದೆ ಸುಮಾರು 1 ರಿಂದ 2 ಗಂಟೆ ನಾವು ಶ್ರೀಮದ್ ಭಾಗವತದ ಪಠಣಕ್ಕೆ ಸಮಯ ಇರಬೇಕು. ಆಗ್ಲಿ ನಾವು ಮೊನ್ನೆ ನೋಡ್ತಾ ಇದ್ದೀವಿ ಇಸ್ ಗೆಸ್ಟ್ ರಾಧೇಶ್ಯಾಮ್ ಪ್ರಭು ಅವರಲ್ಲಿ ಅವರು ಫಿಕ್ಸ್ಡ್ ಟೈಮ್ ಸಮಯವನ್ನ ಇಡ್ತಾರಂತೆ. 20 ನಿಮಿಷ ಬೆಳಿಗ್ಗೆ, 20 ನಿಮಿಷ ರಾತ್ರಿ. ಯಾಕಂತಂದ್ರೆ ಅವ್ರಿಗೂ ಕೂಡ ಬಹಳಷ್ಟು ಸೇವೆ ಇರ್ತದೆ. ಆದ್ರೆ ಆ 20 ನಿಮಿಷದಲ್ಲಿ ಅವರು ಶ್ರೀಮದ್ ಭಾಗವತದ ಪಠಣ, ಸಂಜೆ ಶ್ರೀಮದ್ ಭಾಗವತದ ಪಠಣ, ಇದನ್ನ ಕಂಪಲ್ಸರಿ ಆಗಿ ನಾನು ಪ್ರತಿ ದಿವಸ ಮಾಡ್ತೇನೆ. ಹೀಗೆ ನಿಮ್ಮ ಒಂದು ದಿನಚರಿಯ ಅನುಸಾರವಾಗಿ ಟೈಮ್ ಅನ್ನ ಫಿಕ್ಸ್ ಮಾಡಿ. ಇದು ನೋಡಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನೀವು ಎಲ್ಲರೂ ಭಕ್ತಿಯಲ್ಲಿ ಬಹಳ ಬೇಗನೆ ಅಡ್ವಾನ್ಸ್ ಆಗ್ತದೆ. ನಾವು ಏನು ಆ ರತಿ ಭಗವಂತನ ಕಡೆಗೆ ಆಕರ್ಷಣೆ ನಮಗೆ ಬರಬೇಕು, ಅದು ನಮ್ದಾಗ್ತದೆ. ಆದ್ರೆ ಯಾರು ಭಾಗವತವನ್ನ ಓದುವುದಿಲ್ಲ, ಮೇಲಿಂದ ಮೇಲೆ ನೀವು ಇನ್ನೂ ಅದರಲ್ಲಿ ಬಹಳಷ್ಟು ಪ್ರೊಸೀಜರ್ ಇದು ಇದ್ದಾವೆ. ಬೇಕಾದ್ರೆ ನೀವು ಕೆಲವೊಂದ್ಸತಿ ಏನಂತಂದ್ರೆ ಆ ಲೀಲೆ ಎಲ್ಲ ಒಂದು 5-6 ಸಾರಿ ನೀವು ಭಾಗವತವನ್ನು ಓದಿದ್ರಿ, ಒಂದು 10 ಸಾರಿ ಭಾಗವತವನ್ನು ಓದಿದ್ರಿ ಅಂತಂದ್ರೆ ನೀವು ಒಂದು ಸಾರಿ ಒಂದೊಂದು ಅಧ್ಯಾಯ, 2 ಅಧ್ಯಾಯ ನೀವೇನಿದೆ ಬರೀ ಅನುವಾದವನ್ನ ಓದ್ತಾ, ಅಥವಾ ಶ್ಲೋಕವನ್ನ ಓದ್ತಾ ಹೋಗ್ಬೋದು, ಅಥವಾ ಭಾವಾರ್ಥಗಳನ್ನ ಓದ್ತಾ. ಸೊ ಅವಾಗ ನಿಮ್ಗೆ ಭಾವಾರ್ಥವನ್ನ ಓದಿದಾಗ ಶ್ಲೋಕದ ಬಗ್ಗೆ ಗೊತ್ತಾಗ್ತದೆ, ಲೀಲೆ ಬಗ್ಗೆ ಗೊತ್ತಾಗ್ತದೆ. ಅಥವಾ ಅನುವಾದಗಳನ್ನು ಓದ್ತಾ ಹೋದಾಗ ಅವಾಗಲೂ ಕೂಡ ಆ ಒಂದು ಅಧ್ಯಾಯದ ತಿರುಳು ಗೊತ್ತಾಗ್ತದೆ. ಆದ್ರೆ 1ನೇ ಬಾರಿ 2ನೇ ಬಾರಿ ನಾವು ಪೂರ್ಣವಾಗಿ ಭಾಗವತವನ್ನ ಓದಿರ್ತೀವಿ. ಅದರಲ್ಲಿ ವಿಶೇಷವಾಗಿ ಇಂಥ ಪ್ರಾರ್ಥನೆಗಳನ್ನ ಆಯಿಸಿಕೊಂಡು ನಮ್ಮ ಒಂದು ಭಾಗವತದೊಂದಿಗೆ ಸಂಪರ್ಕ ನಿರಂತರವಾಗಿರ್ಬೇಕು. ಯಾರು ಮಾಡ್ತಾರೆ ಡೆಫಿನೆಟ್ಲಿ ಭಗವಂತ ನಿಮ್ಮಿಂದ ಪ್ರಸನ್ನ. ನಾವು ನೋಡ್ತಾ ಇದ್ದೀವಿ ಇಸ್ಗೆ ಸಾಯಿಗಿರಿ ಪ್ರಭುಜಿ ಇದ್ದಾರೆ, ಆಲ್ಮೋಸ್ಟ್ 100-200 ಟೈಮ್ಸ್ ಭಾಗವತ. ಸೊ ಪ್ರತಿ ದಿವಸ ಅವರು ಓದ್ತಾರೆ. ಡೆಫಿನೆಟ್ಲಿ ನಮಗೆ ಅಷ್ಟು ಸಮಯ ಇರ್ಲಿಕ್ಕಿಲ್ಲ, ಆದ್ರೆ ನಮ್ಗೆ ಏನು ಭಗವಂತ ಸಮಯ ಕೊಟ್ಟಿದಾನೋ ಆ ಸಮಯವನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಹೇಳಲಾಗಿದೆ, ಬುದ್ಧಿ ಸಾಲದ ಜನರು ಕೃಷ್ಣನನ್ನು ಪೂಜಿಸುವ ಬದಲು ಲೌಕಿಕ ಲಾಭಕ್ಕೋಸ್ಕರ ವಿವಿಧ ದೇವತೆಗಳನ್ನು ಪೂಜಿಸ ಬಯಸುತ್ತಾರೆ. ಇದು ಬುದ್ಧಿ ಸಾಲದ ಜನರು. ನಮಗೆ ಇಂತಹ ಒಂದು ಅವಕಾಶ ಸಿಕ್ಕಿದೆ, ಅದರ ಬಗ್ಗೆ ಯೋಚನೆ ಮಾಡಬಾರ್ದು. ಪ್ರಭುವನ್ನು ಕುರಿತು ಪ್ರಾರ್ಥಿಸುವುದರಲ್ಲಿ ಸದಾ ನಿರತರಾದ ವ್ಯಕ್ತಿಯು ದೇವತೆಗಳಿಂದ ಪೂಜೆಗೊಳ್ಳಲು ಅರ್ಹನಾಗುತ್ತಾನೆ ಎಂದು ಇಲ್ಲಿ ಹೇಳಲಾಗಿದೆ. ಶುದ್ಧ ಭಕ್ತನು ದೇವತೆಗಳಿಗೆ ಕೇಳಿ ಪಡೆಯಬೇಕಾದನ್ನು ಇಲ್ಲ, ಪಡೆಯಬೇಕಾದುದೇನೂ ಇಲ್ಲ. ಪ್ರತಿಯಾಗಿ ಶುದ್ಧ ಭಕ್ತನಲ್ಲಿ ಪ್ರಾರ್ಥನೆ ಸಲ್ಲಿಸಲು ದೇವತೆಗಳು ಕಾತರರಾಗುತ್ತಾರೆ. ಸುರರು ಎಲ್ಲರೂ ಇವರ ಕರವ ಪಡೆಯುವರು, ತರುಳರಂದದಿ ಹಿಂದೆ ತಿರುಗುತ್ತಿಪ್ಪರೋ. ವಿಜಯದಾಸರದು ಈ ಹಾಡು. ವಿಜಯದಾಸರ ಗುರುಗಳನ್ನ ಕೊಂಡಾಡಿ ಹಾಡ್ತಾರೆ. ಯಾಕಂತ ಎಲ್ಲಾ ದೇವತೆಗಳು ಶುದ್ಧ ಭಕ್ತನ ಸೇವೆ ಮಾಡಿ ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ ಅಹೋರಾತ್ರಿಲಿ ಸುಖದ ನಿವಾಹ ಕೊಡುವವೋ. ಚಿಂತೆ ಬೇಡಿರೋ, ನಿಶ್ಚಿಂತರಾಗಿರೋ, ಶಾಂತ ಗುರುಗಳ ಪಾದ ಮುಟ್ಟಿ ಭಜಿಸಿರೋ. ಸೊ ಶುದ್ಧ ಭಕ್ತರ ಒಂದು ಸೇವೆಗಾಗಿ ದೇವತೆಗಳು ತತ್ಪರ. ಆದ್ದರಿಂದ ನಾವು ಭಗವಂತನ ಸೇವೆಯನ್ನ ನಮ್ಮ ಜೀವನದ ಗುರಿಯನ್ನಾಗಿಟ್ಟುಕೊಂಡು ಆ ಶುದ್ಧ ಭಕ್ತಿ ಸೇವೆಯನ್ನ ಸಲ್ಲಿಸುತ್ತೇವೆ. ಸೊ ನರಸಿಂಹ ಪುರಾಣದ ಉಕ್ತಿಯೊಂದು ಹೀಗಿದೆ: ಕೃಷ್ಣನ ಮೂರ್ತಿ ಎದುರು ನಿಂತು ಪ್ರಾರ್ಥಿಸಲು ತೊಡಗುವ ಯಾವುದೇ ವ್ಯಕ್ತಿಯು ಆ ಕ್ಷಣವೇ ತನ್ನೆಲ್ಲ ಪಾಪಗಳನ್ನು ಕಳೆದುಕೊಂಡು ವೈಕುಂಠ ಲೋಕವನ್ನು ಪ್ರವೇಶಿಸಲು ಅರ್ಹತೆ ಪಡೆಯುತ್ತಾನೆಂಬುದು ನಿಸ್ಸಂಶಯ. ಎಂತಹ ಮಾತು ನೋಡಿ.
ಆದ್ದರಿಂದ ನಾವೆಲ್ಲರೂ ಪ್ರಾರ್ಥನೆಗಳನ್ನ ಕ್ರಮೇಣವಾಗಿ, ನಮಗೆ ಮೊದಲು ಆಗೋದಿಲ್ಲ. ಈಗ ಹಿಸ್ ಹೋಲಿನೆಸ್ ಭಕ್ತಿ ತೀರ್ಥ ಸ್ವಾಮಿಯವರ ಪ್ರಾರ್ಥನೆ ತುಂಬಾ ಪವರ್ಫುಲ್. ಶಿಲಾ ಪ್ರಭುಪಾದರ ಒಂದು ಪ್ರಾರ್ಥನೆ, ಶ್ರೀಮದ್ ಭಾಗವತಲ್ಲಿ ಭಗವದ್ಗೀತೆಯಲ್ಲಿ ಇರುವಂತಹ ಕೆಲವೊಂದು ಪ್ರಾರ್ಥನೆಗಳು, ಇವುಗಳನ್ನ ನಾವು ರಿಪೀಟ್ ಮಾಡ್ದಾಗೆ ಕ್ರಮೇಣ ನಮ್ಮ ಹೃದಯದಲ್ಲಿ ಆ ಒಂದು ಭಾವನಾತ್ಮಕ ಬದಲಾವಣೆ ಆಗ್ತದೆ. ಪ್ರಸಾದ ಸ್ವೀಕಾರದ ಬಗ್ಗೆ ಯಾರು ಓದ್ತೀರಾ? ಎಸ್. ಪ್ರಸಾದ ಸ್ವೀಕಾರ. ಪದ್ಮಪುರಾಣದ ಖಚಿತ ನಿಲುವು ಈ ಮಾತುಗಳಲ್ಲಿದೆ. ಪ್ರಸಾದವನ್ನು ಗೌರವಿಸಿ ಅದನ್ನು ನಿತ್ಯವೂ ದೇವರೆದುರಿನಲ್ಲಿ ನಿಲ್ಲದೆ ಸ್ವಲ್ಪ ದೂರದಲ್ಲಿ ನಿಂತು ಚರಣಾಮೃತದೊಂದಿಗೆ, ಇದು ಭಗವಂತನ ಚರಣಾರವಿಂದಗಳಿಗೆ ಅರ್ಪಿಸಿದ ಜಲ, ಇದಕ್ಕೆ ತುಳಸಿ ಬೀಜಗಳನ್ನು ಸೇರಿಸಲಾಗುತ್ತದೆ. ಸೇವಿಸುವಾತನು 10,000 ಯಜ್ಞಗಳನ್ನು ಮಾಡಿ ಗಳಿಸುವ ಪುಣ್ಯ ಫಲವನ್ನು ಒಮ್ಮೆಗೆ ಗಳಿಸಬಹುದು. ಸೊ ನಮ್ಮಲ್ಲಿ ಒಂದು ಪದ್ಧತಿ ಏನಿದೆ ಅಂತಂದ್ರೆ, ಊಟಕ್ಕೆ ಕೂಡೋಕೆ ಅಂದ್ರೆ ಪ್ರಸಾದವನ್ನ ತೆಗೆದುಕೊಳ್ಳೋಕ್ಕಿಂತ ಮೊದಲು ಎಲ್ಲರಿಗೂ ಚರಣಾಮೃತವನ್ನ ಕೊಡಲಾಗ್ತದೆ. ಚರಣಾಮೃತವನ್ನ ಸ್ವೀಕಾರ ಮಾಡಿ ಅನಂತರ ಪ್ರಸಾದವನ್ನ ಸ್ವೀಕಾರ ಮಾಡೋದು. ಇದು ಏನು 10,000 ಯಜ್ಞಗಳನ್ನು ಮಾಡಿ ಗಳಿಸುವ ಪುಣ್ಯ ಫಲವನ್ನು ಒಮ್ಮೆಗೆ ಗಳಿಸಬಹುದು. ಸೊ ಅದಕ್ಕಾಗಿ ನಾವು ಇವೆಲ್ಲವನ್ನ ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಎಂತಹ ಭಾಗ್ಯ ನಮ್ದಾಗಿದೆ. ಯಾಕೆ ನಾವು ಎಲ್ಲವನ್ನ ಅಚ್ಚುಕಟ್ಟಾಗಿ ನಿಯಮಾನುಸಾರ ಸರಿಯಾಗಿ ಮಾಡಬಾರ್ದು? ಚರಣಾಮೃತ ಪಾನ ಯಾರು ಓದ್ತೀರಾ? ಹರೇ ಕೃಷ್ಣ. ಪ್ರಭುಜಿ ನಾನು ಓದ್ತೀನಿ ಪ್ರಭುಜಿ. ಓದಿ. ಚರಣಾಮೃತ ಪಾನ. ಅಲಂಕಾರಕ್ಕೆ ಮೊದಲು ಭಗವಂತನಿಗೆ ಸ್ನಾನ ಮಾಡಿಸಿದ ಜಲವೇ ಚರಣಾಮೃತ. ಸುಗಂಧ ದ್ರವ್ಯ ಮತ್ತು ಪುಷ್ಪಗಳನ್ನು ಬೆರೆಸಿದ ಈ ಜಲವು ಪ್ರಭುವಿನ ಪಾದಾರವಿಂದಗಳನ್ನು ಹಾದು ಬರುತ್ತದೆ. ಈ ನೀರನ್ನು ಸಂಗ್ರಹಿಸಿ ಅದಕ್ಕೆ ಮೊಸರನ್ನು ಬೆರೆಸಲಾಗುತ್ತದೆ. ಹೀಗೆ ಚರಣಾಮೃತವು ರುಚಿಕರವಾಗಿರುತ್ತದಷ್ಟೇ ಅಲ್ಲ, ಅದ್ಭುತ ಆಧ್ಯಾತ್ಮಿಕ ಮೌಲ್ಯವುಳ್ಳದ್ದೂ ಆಗಿದೆ. ಪದ್ಮಪುರಾಣದಲ್ಲಿ ಹೀಗೊಂದು ವಿವರಣೆ ಇದೆ. ದಾನಾದಿಗಳನ್ನು ಮಾಡಲು ಅಸಮರ್ಥನಾದವ, ಯಜ್ಞವೊಂದನ್ನು ನೆರವೇರಿಸಲಾಗದಿದ್ದವನು, ವೇದಾಧ್ಯಯನ ಮಾಡದಿದ್ದವನು, ಪ್ರಭು ಪೂಜೆಯನ್ನು ಎಂದೂ ಮಾಡದವನು, ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ ಯಾವ ಪುಣ್ಯ ಕಾರ್ಯವನ್ನೂ ಮಾಡದ ವ್ಯಕ್ತಿಯು ಗುಡಿಯಲ್ಲಿನ ಚರಣಾಮೃತವನ್ನು ಪಾನ ಮಾಡಿದರೆ ಆ ಕ್ಷಣವೇ ಭಗವತ್ ಸಾಮ್ರಾಜ್ಯವನ್ನು ಪ್ರವೇಶಿಸಲು ಅರ್ಹನಾಗುತ್ತಾನೆ. ಚರಣಾಮೃತವನ್ನು ದೊಡ್ಡದೊಂದು ಪಾತ್ರೆಯಲ್ಲಿ ಶೇಖರಿಸಿಡುವುದು ದೇವಸ್ಥಾನಗಳಲ್ಲಿ ಸಾಮಾನ್ಯ ರೂಢಿ. ದೇಗುಲಕ್ಕೆ ಬರುವ ಜನರು 3 ತೊಟ್ಟು ಚರಣಾಮೃತವನ್ನು ಸ್ವೀಕರಿಸಿ ಧನ್ಯ ಭಾವವನ್ನು, ಅಲೌಕಿಕವಾದ ಆನಂದವನ್ನು ಅನುಭವಿಸುತ್ತಾರೆ. ಹರೇ ಕೃಷ್ಣ. ಸೊ ಇದನ್ನ ನಾವು ಮಾಡ್ಬೇಕು. ಭಗವಂತನಿಗೆ ಭಗವಂತನ ಚರಣಾರವಿಂದಗಳಿಗೆ ಅರ್ಪಿಸಿದ ನೀರನ್ನ, ಮೊಸರು, ಅದು ತುಂಬಾ ಸುಗಂಧ, ಲವಂಗವನ್ನ ಉಪಯೋಗ ಮಾಡ್ತಾರೆ, ಬೇರೆ ಬೇರೆ ಶ್ರೀಗಂಧ ಇವುಗಳನ್ನ ಉಪಯೋಗ ಮಾಡಿ ಅಭಿಷೇಕ ಮಾಡಿದ ಒಂದು ನೀರನ್ನ ಸಂಗ್ರಹಿಸಿ ಅದನ್ನ ಮೊಸರಿನೊಂದಿಗೆ, ಜೇನುತುಪ್ಪದೊಂದಿಗೆ ಬೆರೆಸಿ ಅದನ್ನ ಎಲ್ಲರಿಗೂ ಕೊಡ್ಬೇಕು. ಸೊ ಇದನ್ನ ಸ್ವೀಕರಿಸೋದ್ರಿಂದ ಏನಾಗ್ತದೆ, ಎಂತಹ ವ್ಯಕ್ತಿನೂ ಕೂಡ, ಇವನ್ ದೇವಸ್ಥಾನಕ್ಕೆ ಹೋಗದ ವ್ಯಕ್ತಿ ಭಗವತ್ ಸಾಮ್ರಾಜ್ಯವನ್ನ ಪ್ರವೇಶಿಸೋದಕ್ಕೆ ಅದನ್ನಾಗ್ತಾನೆ. ಅಕಾಲ ಮೃತ್ಯು ಹರಣಂ, ಅಕಾಲ ಮೃತ್ಯು ಹರಣಂ, ವಾಟ್ ಇಸ್ ಬಂದ ಶ್ಲೋಕ? ಸರ್ವವ್ಯಾಧಿ ವಿನಾಶನಂ ಕೃಷ್ಣೋರ್ಪಾದೋದಕಂ ಪೀತ್ವಾ ಶಿರಸ ಧಾರಯಾಮಿ ಅಹಂ. ನಾವು ಕುಡಿದು ಅದನ್ನ ನಮ್ಮ ತಲೆಗೆ ಹಚ್ಕೊಳ್ಬೇಕು, ತಲೆ ಮೇಲೆ ಇಟ್ಕೊಳ್ಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಪೀತ್ವಾ ಶಿರಸ ಧಾರಯಾಮಿ ಅಹಂ. ಕೆಲವೊಬ್ಬರಿಗೆ ಕುಡಿದು ಬಿಡ್ತಾರೆ, ಇಲ್ಲ ಅದನ್ನ ಕುಡಿದ್ರೆ ಇದನ್ನ ತಲೆಗೆ ತಲೆ ಮೇಲೆ ಇಟ್ಕೊಳ್ಬೇಕು. ಸರಿನಾ? ನನಗನ್ಸತ್ತೆ ಸಮಯ ಮುಗೀತು. ಇನ್ನು 5 ನಿಮಿಷ ಇದೆ. 5 ನಿಮಿಷದಲ್ಲಿ ಇಟ್ಟು ಆಮೇಲೆ ಕ್ವಶನ್ ಆನ್ಸರ್ಸ್ ಏನಾಗ್ತಿದ್ರೆ ನಾವು ಧೂಪ ಹಾಗೂ ಪುಷ್ಪಗಳು ಯಾರು ಓದ್ತೀರಾ? ಓದಿ. ಧೂಪ ಹಾಗೂ ಪುಷ್ಪಗಳು.
ಪ್ರಭುವಿಗೆ ಅರ್ಪಿತವಾದ ಧೂಪವನ್ನು ಕುರಿತು ಹರಿಭಕ್ತಿ ಸುಧೋಯದಲ್ಲಿ ಈ ಮಾತಿದೆ. ಪ್ರಭುವಿಗೆ ಹಿಡಿದ ಧೂಪದ ಹೊಗೆಯ ಕಂಪನ್ನು ಅಘ್ರಾಣಿಸುವ ಭಕ್ತನು ಐಹಿಕ ಕಲ್ಮಶವೆಂಬ ವಿಷದ ಪರಿಣಾಮಗಳಿಂದ ಗುಣ ಹೊಂದುತ್ತಾನೆ. ಹಾವು ಕಡಿದ ಮನುಷ್ಯನು ಗೊತ್ತಾದ ಮೂಲಿಕೆಗಳನ್ನು ಮೂಸಿ ನೋಡಿ ಹೇಗೆ ಗುಣ ಹೊಂದುತ್ತಾನೋ ಹಾಗೆ ಈ ಶ್ಲೋಕಕ್ಕೆ ಅರ್ಥ ಹೀಗುಂಟು. ಅರಣ್ಯಗಳಲ್ಲಿ ಒಂದು ಬಗೆಯ ಮೂಲಿಕೆಯು ಸಿಗುತ್ತದೆ. ಇದನ್ನು ಬಳಸಿ ಹಾವಿನಿಂದ ಕಚ್ಚಿಸಿಕೊಂಡು ಪ್ರಜ್ಞಾಹೀನನಾದವನನ್ನು ಪ್ರಜ್ಞಾವಸ್ಥೆಗೆ ತರುವುದನ್ನು ತಜ್ಞರು ಕಲಿತಿರುತ್ತಾರೆ. ಆ ಮೂಲಿಕೆಯನ್ನು ಸುಮ್ಮನೆ ಮೂಸಿ ತೋರಿಸಿದಷ್ಟರಿಂದಲೇ ವ್ಯಕ್ತಿಗೆ ಪ್ರಜ್ಞೆ ಮರಳಿ ಹಾವು ಕಡಿತದ ದುಷ್ಪರಿಣಾಮಗಳು ದೂರವಾಗುತ್ತದೆ. ಈ ಉದಾಹರಣೆಯು ಪ್ರಸ್ತುತದ ನಮ್ಮ ಸಂದರ್ಭಕ್ಕೂ ಸಲ್ಲುತ್ತದೆ. ಪ್ರತಿಯೊಬ್ಬನು ದೇವಾಲಯಕ್ಕೆ ಬಂದು ಭಗವತ್ ಅರ್ಪಿತವಾದ ಧೂಪದ ಹೊಗೆಯನ್ನು ಆಗ್ರಹಿಸಿದಾಗ ಅವನ ಎಲ್ಲಾ ಲೌಕಿಕ ಕಲ್ಮಶಗಳು ದೂರವಾಗುತ್ತವೆ. ನೆಕ್ಸ್ಟ್ ಓದ್ಲಾ ಪ್ರಭು? ವ್ಯಕ್ತಿಯೊಬ್ಬನು ದೇವಾಲಯಕ್ಕೆ ಬಂದು ಭಗವತ್ ಅರ್ಪಿತವಾದ ಧೂಪದ ಹೊಗೆಯನ್ನು ಅಘ್ರಾಣಿಸಿದಾಗ ಅವನ ಎಲ್ಲ ಲೌಕಿಕ ಕಲ್ಮಶಗಳು ದೂರವಾಗುತ್ತವೆ. ಎಸ್ ನೆಕ್ಸ್ಟ್ ಓದ್ಲಾ ಪ್ರಭು? ದೇವಸ್ಥಾನಕ್ಕೆ ಬರುವ ಎಲ್ಲಾ ಭಕ್ತರು ಭಗವಂತನಿಗೆ ಹೂವು, ಹಣ್ಣು, ಪುಷ್ಪ ಇತ್ಯಾದಿ ಏನನ್ನಾದರೂ ಅರ್ಪಿಸಬೇಕು. ಹಣದ ರೂಪದಲ್ಲಿ ಒಂದಿಷ್ಟನ್ನು ಅರ್ಪಿಸಲು ಸಾಧ್ಯವಾಗದಾದಾಗ ಬೇರೆ ಯಾವ ರೂಪದಲ್ಲಾದರೂ ಏನೋ ಒಂದಿಷ್ಟನ್ನು ನೀಡಬೇಕು. ದೇವಾಲಯಗಳಿಗೆ ಬರುವ ಸ್ತ್ರೀ ಪುರುಷರು ಪ್ರಭುವಿಗೆ ಅರ್ಪಿಸಲೆಂದು ಬಗೆ ಬಗೆಯ ಪದಾರ್ಥಗಳನ್ನು ತರುವ ಪದ್ಧತಿ ಭಾರತದಲ್ಲಿದೆ. ಕೊನೆಗೆ ಒಂದು ಹಿಡಿ ಅಕ್ಕಿಯನ್ನು ಅಥವಾ ಒಂದು ಹಿಡಿ ಹಿಟ್ಟನ್ನು ಪ್ರಭುವಿಗೆ ಅರ್ಪಿಸಬಹುದು. ಸಂತ ಪುರುಷರನ್ನು ನೋಡಲು ಹೋದಾಗಲಾಗಲಿ ದೇಗುಲಕ್ಕೆ ಹೋದಾಗಲಾಗಲಿ ಏನನ್ನೂ ಒಯ್ಯದೆ ಬರಿಗೈಯಲ್ಲಿ ಹೋಗಬಾರದೆಂಬುದು ಒಂದು ನಿಯಂತ್ರಕ ತತ್ವ. ಅರ್ಪಿತ ವಸ್ತು ತುಂಬಾ ಚಿಕ್ಕದಾಗಿರಬಹುದು ಅಥವಾ ಬಹಳ ಬೆಲೆ ಬಾಳುವಂತಹದ್ದೇ ಆಗಿರಬಹುದು. ಒಂದು ಹೂವು, ಒಂದು ಹಣ್ಣು, ಒಂದಿಷ್ಟು ನೀರು, ಹರೇ ಕೃಷ್ಣ. ಹರೇ ಕೃಷ್ಣ. ಯಾರು ಬೇರೆಯವರು? ಎಸ್ ಪ್ರಭು. ಏನು ಸಾಧ್ಯವೋ ಅದನ್ನು ಅರ್ಪಿಸಬೇಕು. ಹೀಗೆ ವ್ಯಕ್ತಿಯು ಪ್ರಭುವಿಗೆ ಅರ್ಪಿಸಲೆಂದು ಏನನ್ನಾದರೂ ಕೈಯಲ್ಲಿ ಹಿಡಿದು ದೇಗುಲಕ್ಕೆ ಬಂದಾಗ ಅವನು ಧೂಪದ ಅಗರನ್ನು ಆಘ್ರಾಣಿಸುವುದು ನಿಶ್ಚಯ. ಮತ್ತು ಆಗ ಅವನು ಐಹಿಕ ಬದುಕಿನ ವಿಷ ಪ್ರಭಾವದಿಂದ ಪಾರಾಗುತ್ತಾನೆ. ತಂತ್ರಶಾಸ್ತ್ರದಲ್ಲಿ ಒಂದು ನಿಮಿಷ ಈ ಪಾಯಿಂಟ್ ಇಲ್ಲಿ ಏನು ಅಂತಂದ್ರೆ, ನಾವು ದೇವಸ್ಥಾನಕ್ಕೆ ಬರೀಲಿಂದ ಹೋಗ್ಬಾರ್ದು. ಆಮೇಲೆ ಯಾವಾಗ ಭಗವಂತನಿಗೆ ಅರ್ಪಿಸಿದ ಒಂದು ಅಗುರು ಬತ್ತಿ ಅದರಿಂದ ಏನು ನಾವು ವಾಸನೆಯನ್ನ ತೆಗೆದುಕೊಳ್ತೇವೆ, ಈ ಐಹಿಕ ಬದುಕಿನ ವಿಷ ಪ್ರವಾಹದಿಂದ ನಾವು ಪಾರಾಗ್ತೇವೆ. ಎಸ್ ಮಹೇಶ್. ತಂತ್ರಶಾಸ್ತ್ರದಲ್ಲಿ ಹೀಗೆಂದು ಹೇಳಲಾಗಿದೆ. ದೇವರಿಗೆ ಅರ್ಪಿತವಾದ ಹೂಹಾರದ ಕಂಪು ವ್ಯಕ್ತಿಯ ನಾಸಿಕಕ್ಕೆ ಹತ್ತಿದಾಗ ಪಾಪ ಕರ್ಮಗಳ ಜೊತೆಗಿನ ಅವನ ಸಂಬಂಧವು ಆ ಕ್ಷಣವೇ ಕಡಿದು ಹೋಗುತ್ತದೆ. ವ್ಯಕ್ತಿಯ ಲೆಕ್ಕದಲ್ಲಿ ಪಾಪಕರ್ಮಗಳು ಇಲ್ಲದಿದ್ದಾಗಲೂ ಪುಷ್ಪಮಾಲಿಕೆಯ ಕಂಪನ್ನು ಹೀರಿದಾಗ ವ್ಯಕ್ತಿಯು ಮಾಯಾವಾದಿಯ ನೆಲೆಯಿಂದ ಮುಂದೆ ಹೋಗಿ ಭಕ್ತನಾಗಬಹುದು. ಇದಕ್ಕೆ ಬೇಕಾದಷ್ಟು ದೃಷ್ಟಾಂತಗಳಿವೆ. 4 ಕುಮಾರರ ಉದಾಹರಣೆ ಪ್ರಮುಖವಾದದ್ದು. ಕುಮಾರರು ಮೊದಲಿಗೆ ಮಾಯಾವಾದಿಗಳಾಗಿದ್ದರು. ಆದರೆ ದೇಗುಲದಲ್ಲಿ ಧೂಪವನ್ನು ಹಾಗೂ ಪ್ರಭುವಿಗೆ ಅರ್ಪಿತವಾದ ಹೂಗಳ ಕಂಪನ್ನು ಹೀರಿದ ಬಳಿಕ ಅವರು ಭಕ್ತರಾಗಿ ಪರಿವರ್ತಿತರಾದರು. ಮಾಯಾವಾದಿಗಳು ಕಲ್ಮಶಯುಕ್ತರಾಗಿರುತ್ತಾರೆ ಎಂಬುದು ಈ ಶ್ಲೋಕದಿಂದ ತಿಳಿದು ಬರುತ್ತದೆ. ಅವರು ಶುದ್ಧರಂತೂ ಅಲ್ಲ. ಮೇಲಿನ ಅಭಿಪ್ರಾಯದ ಮಾತಿಗೆ ಶ್ರೀಮದ್ ಭಾಗವತದಲ್ಲಿ ಸಮರ್ಥನೆ ಇದೆ. ತನ್ನ ಪಾಪಕರ್ಮ ಫಲಗಳನ್ನೆಲ್ಲ ನೀಗಿಕೊಳ್ಳದವನು ಶುದ್ಧ ಭಕ್ತನಾಗಲಾರ. ದೇವೋತ್ತಮ ಪುರುಷನ ಪಾರಮ್ಯದ ಬಗ್ಗೆ ಶುದ್ಧ ಭಕ್ತನಲ್ಲಿ ಅನುಮಾನ ಲೇಷವೂ ಇರುವುದಿಲ್ಲ. ಹೀಗಾಗಿ ಅವನು ಕೃಷ್ಣ ಪ್ರಜ್ಞೆಯಲ್ಲೂ ಭಕ್ತಿ ಸೇವೆಯಲ್ಲೂ ನಿರತನಾಗಿರುತ್ತಾನೆ. ಅಗಸ್ತ್ಯ ಸಂಹಿತೆಯಲ್ಲಿಯೂ ಇಂತಹದೇ ಒಂದು ಮಾತು ಬರುತ್ತದೆ. ನಮ್ಮ ನಾಸಿಕ ರಂಧ್ರಗಳ ಕಶ್ಮಲವನ್ನು ನಿವಾರಿಸಿಕೊಳ್ಳಲು ನಾವು ದೇಗುಲದಲ್ಲಿ ಕೃಷ್ಣನಿಗೆ ಅರ್ಪಿತವಾದ ಹೂಗಳ ಪರಿಮಳವನ್ನು ಹೀರಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಒಂದು ಪಾಯಿಂಟ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ, ತನ್ನ ಪಾಪ ಕರ್ಮ ಫಲಗಳನ್ನೆಲ್ಲ ನೀಗಿಕೊಳ್ಳದವನು ಶುದ್ಧ ಭಕ್ತನಾಗಲಾರ. ದೇವೋತ್ತಮ ಪರಮ ಪುರುಷನ ಪಾರಮ್ಯದ ಬಗ್ಗೆ ಶುದ್ಧ ಭಕ್ತನಲ್ಲಿ
ಅನುಮಾನ ಲೇಷವೂ ಇರುವುದಿಲ್ಲ. ಇದನ್ನ ಅಂಡರ್ಲೈನ್ ಮಾಡಿ. ಎಲ್ಲಿವರೆಗೆ ನಾವು ಇನ್ನೂ ಈ ಅನುಮಾನ ಅಥವಾ ಪಾಪ ಕರ್ಮಗಳ ಫಲವನ್ನ ನಾವು ಪ್ರಾರಬ್ಧ ಕರ್ಮ ನಮ್ಮಲ್ಲಿ ಇದು ಇದೆ, ಅಲ್ಲಿವರೆಗೆ ನಮಗೆ ಭಗವಂತನಲ್ಲಿ ಆ ರತಿ, ಆ ಆಕರ್ಷಣೆ ಬರುವುದಿಲ್ಲ. ಭಗವಂತನ ಕೃಪೆ, ಅನುಗ್ರಹ ನಮಗೆ ಸಿಗುವುದು. ಆದ್ರಿಂದ ನಾವು ಇದನ್ನ ಬಹಳ ಸೀರಿಯಸ್ ಆಗಿ ತಗೊಳ್ಬೇಕು. ವಿ ಹ್ಯಾವ್ ಟು ಟೇಕ್ ಇಟ್ ಇನ್ ಎ ವಾರ್ ಫುಟ್. ನಾವಿಷ್ಟೆಲ್ಲ ಮಾಡಿ ಯಾವುದೋ ಒಂದು ಇಂದ್ರಿಯ ತೃಪ್ತಿಯ ಒಂದು ಬಲೆಗೆ ಸಿಕ್ಕಾಕೊಂಡು ಮನುಷ್ಯ ಜನ್ಮವನ್ನ ಮತ್ತೆ ಇನ್ನೊಮ್ಮೆ ಇದನ್ನ ಕಳೆದುಕೊಂಡು ಮತ್ತೆ ತಾಯಿಯ ಗರ್ಭದಲ್ಲಿ ಹೋಗುವ ಒಂದು ಪರಿಸ್ಥಿತಿ ನಮಗೆ ಬಂದ್ರೆ ಅದು ಎಂತಹ ಸೋಲು. ವಿನ್ನಿಂಗ್ ದ ವಾರ್, ವಿನ್ನಿಂಗ್ ದ ಬ್ಯಾಟಲ್, ಲೂಸಿಂಗ್ ದ ವಾರ್. ಇಲ್ಲ ನಾನೊಂದ್ ಸ್ವಲ್ಪ ಆರಾಮಾಗಿ ಅಂತಂದ್ರೆ ಏನು, ಸ್ವಲ್ಪ ಒಂದು ನ್ಯಾಪ್, ಅಲಕ್ಷ್ಯ ತೋರಿಸುವುದಕ್ಕಾಗಿ ಎಂತಹ ಮಹಾಭಯದಿಂದ ನಾವು ತತ್ತರಿಸಬೇಕಾಗ್ತದೆ. ಅದರಿಂದ ಇಸ್ ಅ ವೆರಿ ಇಂಪಾರ್ಟೆಂಟ್. ಭಕ್ತಿ ರಸಾಮೃತ ಸಿಂಧುವನ್ನ ನೀವು ಇವಾಗ ಸಮರಿ, ಶಿಲಾ ಪ್ರಭುಪಾದರ ಸಮರಿ ಓದಿದಿರಿ. ಮತ್ತೆ ಮತ್ತೆ ಇದನ್ನ ಓದ್ಬೇಕು. ಆಮೇಲೆ ವಿಶೇಷವಾಗಿ ಈ ಗ್ರಂಥವನ್ನ ಶ್ಲೋಕಗಳ ಸಹಿತ ಓದಿದ್ರೆ ತುಂಬಾ ಒಳ್ಳೆಯದು. ನಿಮ್ಗೆ ಇನ್ನಷ್ಟು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಸೊ ಇಲ್ಲಿಗೆ ನಾನು ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ. ಇವತ್ತು ಚರ್ಚಿಸಿದ ಪ್ರಾರ್ಥನೆಗಳ ಬಗ್ಗೆ ಅಥವಾ ಪ್ರಾರ್ಥನೆಗಳ ಪಠಣದ ಬಗ್ಗೆ ಮತ್ತು ಇನ್ನು ಧೂಪ ಮತ್ತು ಪುಷ್ಪಗಳು, ಚರಣಾಮೃತ ಪಾನ, ಪ್ರಸಾದ ಸ್ವೀಕಾರ, ಏನಾದರೂ ಒಂದ್ ಸ್ವಲ್ಪ ಡೌಟ್ ಸಂಶಯ ಇದ್ರೆ 15 minutes ಇದೆ. ಏನು ಇಲ್ಲ ಅಂದ್ರೆ we will conclude tomorrow again we will join. ಹರೇ ಕೃಷ್ಣ ಪ್ರಭು. ಎಸ್ ಮಾತಾಡಿ ಅನುತಮ. ಪ್ರಭು ಲವ್ಲೆಮ್ ಅಂತಿದೆಯಲ್ಲ ಪ್ರಭು, ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟು ಹೇಳಿ ಪ್ರಭು ಯಾವ ತರ ಅಂತ. ತೀವ್ರವಾದ, ನಾನು ಆಗ್ಲೇ ಹೇಳ್ತಿದ್ನಲ್ಲ, ಕೃಷ್ಣ ರೂಪ ಗೋಸ್ವಾಮಿ ಹೇಳಿರುವಂತ ಕೃಷ್ಣ ಭಕ್ತಿ ಏನಿದೆ, ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಸಿಕ್ತಿತ್ತು ಅಂತಂದ್ರೆ ಅದನ್ನ ನೀವು ಬೇಗನೆ ತಗೊಳ್ಬೇಕು. ಇದು ರೂಪ ಗೋಸ್ವಾಮಿ ಹೇಳ್ತಾರೆ. ಎಷ್ಟು ಬೇಗನೆ ತಗೊಳ್ತಿರೋ ಅಷ್ಟು ಅದೇ ಅದರ ಬೆಲೆಗೆ ಕೊಡಬೇಕು. ಅದರ ಬೆಲೆ ಏನಿದೆ ಅದನ್ನ ನೀವು ಎಷ್ಟು ಬೇಗನೆ ಅದನ್ನ ಸ್ವೀಕಾರ ಮಾಡಿ. ಯಾಕಂತಂದ್ರೆ ಮತ್ತೆ ಅದು ಸಿಗೋದಕ್ಕೆ ಕೋಟಿ ಜನ್ಮ ನೀವು ಸುಕೃತಿಯನ್ನ ಮಾಡಿದ್ರು ಕೂಡ ಸಿಗೋದು ಸಾಧ್ಯ ಅಂತಂದ್ರೆ ಕೃಷ್ಣ ಭಕ್ತಿ ಎಷ್ಟೊಂದು ರೇರ್ ಇದೆ ಅಂತಂದ್ರೆ ಆ ಒಂದು ಭಗವಂತನ, ಈಗ ನಾವು ಧ್ರುವ ಮಹಾರಾಜನ ಒಂದು ಉದಾಹರಣೆ ನೋಡಿದ್ದೀವಿ. ಅವನಿಗೆ ಈ 6 ತಿಂಗಳಿನಲ್ಲಿ ಭಗವಂತನ ಒಂದು ಭಕ್ತಿಯನ್ನ ಮಾಡುವ ಒಂದು ಅವಕಾಶ ಸಿಕ್ತು. ನಾರದರಂತಹ ಮಾರ್ಗದರ್ಶನ ಸಿಕ್ತು. ನಾವು ಬಹಳಷ್ಟು ಭಕ್ತರನ್ನ ನೋಡಿದೀವಿ ಅಂತಂತಂದ್ರೆ, ಈಗ ಖಟ್ವಾಂಗ ಮಹಾರಾಜನ ಉದಾಹರಣೆ. ಖಟ್ವಾಂಗ ಮಹಾರಾಜ ಯಾವಾಗ ದೇವತೆಗಳ ಸೇವೆಯನ್ನ ಮಾಡಿದಾಗ, ಯಾವಾಗ ಕಾರ್ತಿಕೇಯ ಸೇನಾಪತಿಯಾಗಿ ಬರ್ತಾನೆ, ದೇವತೆಗಳ ಸೇನಾಪತಿಯಾಗಿ ಬರ್ತಾನೆ, ಆಗ ದೇವತೆಗಳು ಖಟ್ವಾಂಗ ಮಹಾರಾಜನನ್ನ, ಸ್ವಾಮಿ ನೀವು ಮಾಡಿರೋ ಸೇವೆ ಸಾಕು, ಇವಾಗ ನೀವು ಮತ್ತೆ ನಿಮ್ಮ ಭೂಲೋಕಕ್ಕೆ ಹೋಗ್ಬಿಡಿ ಅಂತಂದಾಗ ಅವ್ರು ಹೇಳ್ತಾರೆ, ನಿಮ್ಗೆ ನೀವು ಇಷ್ಟೊಂದು ಸೇವೆ ಮಾಡಿದ್ದೀರಾ, ನಿಮ್ಗೆ ಏನ್ ವರ ಬೇಕು ಅದನ್ನ ಕೇಳ್ಕೊಳ್ಳಿ. ಆಗ ಅತ್ಯಂತ ಬುದ್ಧಿವಂತನಾದ ಖಟ್ವಾಂಗ ಮಹಾರಾಜ ಕೇಳ್ತಾನೆ, ಸ್ವಾಮಿ ನನಗೆ ಇನ್ನು ಎಷ್ಟು ದಿವಸ ಬಾಕಿ ಉಳಿದಿದೆ, ಎಷ್ಟು ಸಮಯ ಬಾಕಿ ಉಳಿದಿದೆ? ಓ, ನಿಮ್ಗೆ ಉಳಿದಿರೋದು 2 ಕ್ಷಣಗಳು. ಸೊ ಇಮಿಡಿಯೇಟ್ಲಿ ಖಟ್ವಾಂಗ ಮಹಾರಾಜ ಭಗವಂತನ
ಧ್ಯಾನದಲ್ಲಿ ತೊಡಗಿ ಮರಳಿ ಭಗವಂತ. ಸೊ ಇದು ನಾವು ಈ ತೀವ್ರತೆ, ಈ ಅರ್ಜೆನ್ಸಿಯನ್ನ, ಈ ಎಮರ್ಜೆನ್ಸಿಯನ್ನ ಅರ್ಥ ಮಾಡ. ಶ್ರೀಲಾ ಪ್ರಭುಪಾದರು ಕೂಡ ನಾವು ನೋಡ್ತೇವೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಎಷ್ಟೊಂದು ಶ್ರೀಲಾ ಪ್ರಭುಪಾದ ಹೇಳ್ತಾರೆ, ಭಾರತ ದೇಶ ಬ್ರಿಟಿಷರ ವಶದಲ್ಲಿದೆ, ನಾವು ಪರಾಜಿತರಾಗಿದ್ದೇವೆ ಅಂತಂದ್ರೆ ನಾವು ಪರಾವಲಂಬಿಗಳಾಗಿದ್ದೇವೆ. ಹೇಗೆ ನಾವು ಚೈತನ್ಯ ಮಹಾಪ್ರಭುಗಳ ಒಂದು ಸಂದೇಶವನ್ನ ಎಲ್ಲೆಡೆ ಹರಡೋದಕ್ಕೆ ಸಾಧ್ಯ? ಇವಾಗ ಭಕ್ತಿ ಸಿದ್ಧಾಂತ ಸರಸ್ವತಿ ಹೇಳ್ತಾರೆ, ಭಗವಂತನ ಭಕ್ತಿ ಸೇವೆ ಇದ್ಯಾವುದಕ್ಕೂ ಕಾಯೋದಿಲ್ಲ. ಚೈತನ್ಯ ಮಹಾಪ್ರಭುಗಳ ಸಂದೇಶವನ್ನ ನೀವು ಎಲ್ಲ ಕಡೆ ಹರಡುವುದಕ್ಕೆ ಎಷ್ಟು ತೀವ್ರವಾಗಿ ಆಸಕ್ತರಾಗಿದ್ದೀರೋ ಅಷ್ಟು ಬೇಗನೆ ನಿಮಗೆ ಈ ಭೌತಿಕ ಜಗತ್ತಿನ ಎಲ್ಲ ಸಮಸ್ಯೆಗಳಿಂದ ಪರಿಹರಿಸಿ. ಸೊ ಅನೇಕ ಉದಾಹರಣೆಗಳಿದ್ದಾವೆ, ಸೊ ನಾವು ಅದನ್ನ ತಿಳ್ಕೊಳ್ಬಹುದು. ಬೇರೆ ಏನಾದ್ರೂ ಪ್ರಶ್ನೆ ಯಾರಿಗಾದ್ರು? ಸರಿನಾ ಮಾತಾಜಿ? ಅನುತ್ತಮ ಮಾತಾಜಿ. ಅರ್ಥ ಆಯ್ತು ಪ್ರಭು. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಎಸ್ ಎಸ್ ಪ್ರಭುಜಿ, ಪ್ರಾರ್ಥನೆ ಟಾಪಿಕ್ ನಲ್ಲಿ ಅಲ್ಲಿ ಹೇಳಿದ್ದಾರೆ, ಶ್ರೀಮದ್ ಭಾಗವತಂ ಅಲ್ಲಿ ಪ್ರಾರ್ಥನೆಗಳಿದ್ದೀರಾ, ಅದನ್ನ ಚೆನ್ನಾಗಿ ನಾವು ಅದನ್ನ ಅಳವಡಿಸ್ಕೋಬೇಕು ಅಂತ. ಧ್ರುವ ಮಹಾರಾಜನ್ ಪ್ರಾರ್ಥನೆ ಇರ್ಬೋದು, ಪ್ರಹ್ಲಾದ್ ಮಹಾರಾಜನ್ ಪ್ರಾರ್ಥನೆ ಇರ್ಬೋದು, ಮತ್ತೆ ಗಜೇಂದ್ರ ಮತ್ತೆ ಕುಂತಿ ಪ್ರೇಯರ್ಸ್, ಇದನ್ನೆಲ್ಲ ನಾವು ಚೆನ್ನಾಗಿ ಇದ್ ಮಾಡ್ಕೊಂಡು ನಾವು ಆ ಪ್ರಾರ್ಥನೆನ ಭಗವಂತನಲ್ಲಿ ನಾವು ಅದನ್ನ ಸಲ್ಲಿಸಬೇಕು ಅಂತ ಒಂದು ಇದಿದೆ ಅಂಡರ್ಸ್ಟ್ಯಾಂಡಿಂಗು. ಬಟ್ ಅದನ್ನ ನಾವು ಆ ಪ್ರಾರ್ಥನೆನ ನಾವು ಎಷ್ಟು ಮಟ್ಟಿಗೆ ನಾವು ಅದನ್ನ ಅಳವಡಿಸ್ಕೊಂಡು ನಾವು ಭಗವಂತನಿಗೆ ಪ್ರಾರ್ಥನೆ ಮಾಡ್ಬೇಕು. ಆ ಒಂದು ಪ್ರಾರ್ಥನೆಯಲ್ಲಿ ನಮ್ದು ಅಂತ ಸ್ವಂತ ಏನು ಪ್ರಾರ್ಥನೆ ಇರುತ್ತಾ ಪ್ರಭುಜಿ? ಇವಾಗ ಎಲ್ಲ ದೊಡ್ಡ ದೊಡ್ಡ ಶುದ್ಧ ಭಕ್ತರು ಹಾಡಿರೋ ಪ್ರಾರ್ಥನೆ ಮಾಡಿರುವಂತ ನಾವು ಪ್ರಾರ್ಥನೆ ತಗೊಂಡು ನಾವು ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಅದು ಇದಾಗುತ್ತಾ ಪ್ರಭುಜಿ? ಅವ್ರಿಗೆ ಭಗವಂತನಿಗೆ ಸೇರುತ್ತಾ? ಇಲ್ಲ ನಮ್ದು ಸ್ವಂತ ಒಂದು ಪ್ರಾರ್ಥನೆ ನಾವು ಮಾಡಬಹುದಾ ಪ್ರಭುಜಿ? ನಮ್ಮ ಒಂದು ಓನ್ ಇದರಲ್ಲಿ ಭಾವದಲ್ಲಿ ನಮ್ಮ ಪ್ರಾರ್ಥನೆಯನ್ನ ನಾವು ಮಾಡ್ಬೋದು, ಆದ್ರೆ ನಮ್ಮಲ್ಲಿ ಇನ್ನೂ ಒಂದು ಅರ್ಹತೆ ಬಂದಿರೋದಿಲ್ಲ. ಅದಕ್ಕಾಗಿ ಇಮಿಟೇಟಿಂಗ್ ದ ಗುಡ್ ಈಸ್ ಆಲ್ಸೋ ಗುಡ್. ಸೊ ಈಗ ಉತ್ತಮ ಭಕ್ತರು ಪ್ರಾರ್ಥನೆ ಮಾಡಿರುವುದನ್ನ ನಮಗೆ ಅಂತಹ ಉನ್ನತವಾದ ಪ್ರಾರ್ಥನೆಗಳನ್ನ ರಚಿಸುವುದಕ್ಕೆ ಆಗೋದಿಲ್ಲ, ಅಂತಹ ಒಂದು ಪ್ಯೂರಿಫಿಕೇಶನ್ ಇನ್ನೂ ಬಾಗಿಲ್ಲ. ಆದ್ರೆ ನಾವು ಕುಂತಿ ಮಹಾರಾಣಿಯ ಪ್ರಾರ್ಥನೆಯನ್ನ ಮೇಲಿಂದ ಮೇಲೆ ಹೇಳೋದ್ರಿಂದ ಅದರ ಒಂದು ಅರ್ಥ ಭಾವವನ್ನ ಅರಿತುಕೊಂಡಾಗ ನಮ್ಮ ಹೃದಯ ಸ್ವಚ್ಛ ಆಗ್ತದೆ, ಶುದ್ಧ ಆಗ್ತದೆ. ಕ್ರಮೇಣ ನಾವು ಆ ಹಂತಗಳಿಗೆ ಥ್ಯಾಂಕ್ ಯು ಪ್ರಭುಜಿ. ಸೊ ಲಾಸ್ಟ್ ಪ್ರಶ್ನೆ ಯಾರಿಗಾದ್ರೂ ಕೇಳುತ್ತಿದ್ರೆ ಕೇಳಿ, ನಾವು ಕನ್ಕ್ಲೂಡ್. ಓಕೆ, ಯಾವುದು ಪ್ರಶ್ನೆ ಇಲ್ಲ ಅಂತ ಅನ್ಸುತ್ತೆ. ನಾವು ಇವಾಗ ಕನ್ಕ್ಲೂಡ್ ಮಾಡೋಣ. ನಾಳೆ ಸರಿಯಾದ ಸಮಯಕ್ಕೆ ನಾವು ಕ್ಲಾಸ್ ಅನ್ನ ಪ್ರಾರಂಭ ಮಾಡೋಣ. ಸೊ ಇವತ್ತು ಏನೇನು ಚರ್ಚೆ ಮಾಡಿದ್ದೇವೆ ಅದನ್ನ ನಾಳೆ ರಿಕ್ಯಾಪ್ ನಲ್ಲಿ ತಾವು ಹೇಳಿದ್ರೆ ಒಂದ್ ಸ್ವಲ್ಪ ನೋಡ್ಕೊಂಡು ಬಂದ್ರೆ ಇಲ್ಲಿ ಹೇಳ್ಬೋದು. ಸೊ ದಟ್ ವಿ ಶುಡ್ ನಾಟ್ ಫಾರ್ಗೆಟ್ ಇಟ್. ಸೊ ವಂಚಾಕಲ್ಪತರುಭ್ಯಶ್ಚ ನಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಕನ್ಕ್ಲೂಡ್ ಮಾಡ್ಬೋದಾ ಮಾತಾಜಿ? ಏನಾದ್ರು ಅನೌನ್ಸ್ಮೆಂಟ್ ಇತ್ತು ಶ್ಯಾಮಕಾಂತ ಮಾತಾಜಿ? ಮಾಡಬಹುದು. ಎಸ್ ಪ್ರಭುಜಿ, ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ